ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ನ ಈ ಸಮರಕ್ಕೆ ಈಗಾಗಲೇ ಸಾಕಷ್ಟು ಹಾನಿ ಆಗ್ತಾ ಇದೆ. ಅದರ ಜೊತೆಗೆ ಯಾರದ್ದೋ ಪ್ರತೀಕಾರಕ್ಕೆ ಯಾರೋ ಜೀವ ತೆರುವಂಥ ಪರಿಸ್ಥಿತಿ ಕೂಡ ಈಗಾಗಲೇ ಉಂಟಾಗಿದೆ. ಅದರ ಜೊತೆಗೆ ಈ ಪ್ರತೀಕಾರ ಎಲ್ಲವೂ ಕೂಡ ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಭಾರತದಾದ್ಯಂತ ವ್ಯಾಪಿಸ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಕೂಡ ಈ ಸಂದರ್ಭದಲ್ಲಿ ಉಂಟಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಇರಾನ್, ಇಸ್ರೇಲ್, ಅಮೆರಿಕದಂತಹ ಬಲಾಢ್ಯ ರಾಷ್ಟ್ರಗಳ ನಡುವಿನ ಪ್ರತೀಕಾರದ ಕದನ ಕೊಲ್ಲಿಗೆ ಕೊಳ್ಳಿಯಿಟ್ಟಿದೆ. ಯಾರದ್ದೋ ಮೇಲಿನ ಜಿದ್ದಿಗೆ ಗಲ್ಫ್ ರಾಷ್ಟ್ರಗಳು ಅಗ್ನಿಕುಂಡದಂತೆ ಬೇಯ್ತಾ ಇವೆ. ಮಧ್ಯಪ್ರಾಚ್ಯದಾದ್ಯಂತ ಇಂಧನ ಮೂಲಸೌಕರ್ಯ, ರಾಜತಾಂತ್ರಿಕ ಸಂಕಿರಣಗಳು ಮತ್ತು ನಾಗರಿಕ ಪ್ರದೇಶಗಳ ಮೇಲೆ ಘನಘೋರ ದಾಳಿಯಾಗ್ತಾ ಇದೆ. ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ ರಕ್ತದೋಕುಳಿ. ಗಲ್ಫ್ ಕದನದಲ್ಲಿ ಸಾವಿರಾರು ಜನರ ಮಾರಣಹೋಮ. ಇಸ್ರೇಲ್, ಅಮೆರಿಕ ದಾಳಿಯಿಂದ ಇರಾನ್ನಲ್ಲಿ 170 ವಿದ್ಯಾರ್ಥಿಗಳು, ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಶಾಲೆಗಳ ಮೇಲೆಯೇ ಇಸ್ರೇಲ್, ಅಮೆರಿಕ ಪಡೆಗಳು ದಾಳಿಯನ್ನ ಮಾಡುತ್ತಿದ್ದು, ಇರಾನ್ ಸಹ ಪ್ರತಿದಾಳಿ ಮಾಡಿದೆ. ಗಲ್ಫ್ ಕದನದಲ್ಲಿ 1000ಕ್ಕೂ ಹೆಚ್ಚು ಜನರು ಉಸಿರು ಚೆಲ್ಲಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಭಂಡಾರವೇ ಇದ್ದು, ಇರಾನ್ ಕೂಡ ತನ್ನ ಬತ್ತಳಿಕೆಯಲ್ಲಿರುವಂತಹ ಎಲ್ಲಾ ಕ್ಷಿಪಣಿಗಳನ್ನು ಖಾಲಿ ಮಾಡುವ ಪ್ರತಿಜ್ಞೆ ಮಾಡಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಇರುವಂತಹ US ನೆಲೆಗಳನ್ನು ಒಡೆಯಿಸಿ ಮಾಡ್ತಾ ಇದೆ. ಪ್ರತೀಕಾರದ ಜ್ವಾಲಾಮುಖಿಯಿಂದ ಇರಾನ್ ಕೊತ ಅಂತ ಕುದಿತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ರಕ್ಷಣೆಗೆ ಇಟ್ಟಿದ್ದಂತಹ ಅಮೆರಿಕದ ಅತ್ಯಾಧುನಿಕ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಇರಾನ್ ಪುಡಿಗಟ್ಟಿದೆ. ಹಿಂದೂ ಮಹಾಸಾಗರದಲ್ಲಿದ್ದಂತಹ ಅಮೆರಿಕದ ಯುದ್ಧ ನೌಕೆ ಮೇಲೆ IRGC ಮಿಸೈಲ್ ದಾಳಿ ನಡೆಸಿದೆ. ಭಾರತದ ಬುಡದಲ್ಲೂ ಗಲ್ಫ್ ವಾರ್ ಶುರು. ಭಾರತದ ಭೂತಳ ಶ್ರೀಲಂಕಾದ ಕರಾವಳಿಯಲ್ಲೂ ಇರಾನ್, ಅಮೆರಿಕ ಯುದ್ಧ ಶುರುವಾಗಿದೆ. ಇರಾನ್ ಹಡಗಿನ ಮೇಲೆ ಅಮೆರಿಕದ ಸಬ್ಮರೀನ್ ದಾಳಿ ಮಾಡಿದ್ದು 101 ಮಂದಿ ಕಣ್ಮರೆಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಕೊಲ್ಲಿ ಕದನ ಇಡೀ ವಿಶ್ವದಾದ್ಯಂತ ವ್ಯಾಪಿಸ್ತಾ ಇದೆ. ಇರಾನ್ ಅನೇಕ ಕಡೆಗಳಲ್ಲಿ ದಾಳಿಗಳನ್ನ ಮಾಡ್ತಾ ಇದೆ. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಭಾರತದ ಬುಡಕ್ಕೂ ಕೂಡ ಈ ಯುದ್ಧ ವ್ಯಾಪಿಸಿದ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಈಗ ಹುಟ್ಟಾಗ್ತಾ ಇರೋ ಕಾರಣ ಭಾರತದ ಕೂಗಳತೆ ದೂರದಲ್ಲೇ ಕೊಲ್ಲಿ ಕದನ. ಭಾರತದಿಂದ ಕೇವಲ 300 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿರೋದು. ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ನೌಕೆ ದಗದಗಿಸಿದೆ. ಕ್ಷಣಕ್ಕೂ ಕೂಡ ಅಮೆರಿಕ ಇರಾನ್ ಸಮರ ಈಗ ರಣಘೋರ ಆಗ್ತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ನೌಕೆ ಅದು ದಗದಗಿಸಿರೋದು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಹಿಂದೂ ಮಹಾಸಾಗರದಲ್ಲಿ ಇರಾನ್ ನಿಲ್ಲಿಸಿದ್ದಂಥ ಅಥವಾ ಇದ್ದಂಥ IRIS ದೇನಾ ಅನ್ನುವಂಥ ಯುದ್ಧ ನೌಕೆ. ಆ ಯುದ್ಧ ನೌಕೆಯನ್ನು ಅಮೆರಿಕ ಈಗಾಗಲೇ ಹೊಡೆದು ಉರುಳಿಸಿದೆ ಅನ್ನುವಂಥ ಮಾಹಿತಿಯನ್ನು ಅಮೆರಿಕಾದಿಂದ ನೀಡಲಾಗಿದೆ, ಕನ್ಫರ್ಮ್ ಕೂಡ ಮಾಡಿದೆ. ಭಾರತದಿಂದ ಈ ಯುದ್ಧ ನೌಕೆಗೆ ಇದ್ದಂಥ ದೂರ ಎಷ್ಟು ಅಂತಂದರೆ ಕೇವಲ 300 ಕಿಲೋಮೀಟರ್, ಕೆಲವು ನಾಟಿಕಲ್ ಮೈಲ್ಸ್ ಅಷ್ಟೇ ದೂರಗಳಿದ್ದಿದ್ದು. ಹಾಗಾಗಿ ಈ ಯುದ್ಧ ಭಾರತದ ಅಂಚಿನವರೆಗೂ, ಅಂದರೆ ಈ ಗಡಿ ಏನಿದೆ, ಜಲಗಡಿಗಳೇನಿದೆ, ಅಲ್ಲಿವರೆಗೂ ಕೂಡ ವ್ಯಾಪಿಸುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗಾಗಲೇ ಮೂಡ್ತಾ ಇರೋದು. ಸಮುದ್ರ ವ್ಯಾಪ್ತಿಯಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಅಂದ್ಕೊಂಡಂಥ ಈ IRIS ದೇನಾ ಅನ್ನುವಂಥ ಹಡಗನ್ನು ಅಮೆರಿಕಾದ ಸಬ್ಮರೀನ್ ಈಗಾಗಲೇ ಹೊಡೆದು ಉರುಳಿಸಿದೆ. ಅದನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಲಾಯಿತು. ಆ ದಾಳಿಗೆ ಆ ದೇನಾ ಅನ್ನುವಂಥ ಯುದ್ಧ ನೌಕೆ ಪೀಸ್ ಭಾರತದ ವಿಶಾಖಪಟ್ಟಣಕ್ಕೆ ಇರಾನ್ನ ನೌಕೆ ಆಗಮಿಸಿತ್ತು. ನೌಕಾ ಕವಾಯತಿನಲ್ಲಿ ಈ ಇರಾನ್ ನೌಕೆ ಭಾಗಿಯಾಗಿತ್ತು. ಫೆಬ್ರವರಿ 18ರಿಂದ 25ರವರೆಗೂ ಕೂಡ ಈ ಕವಾಯತು ನಡೆದಿತ್ತು. ಆ ನಂತರದಲ್ಲಿ
ಇದನ್ನ ದುರಸ್ತಿಗಾಗಿ ಸಿಂಗಾಪುರಕ್ಕೂ ಕೂಡ ಕಳುಹಿಸಿಕೊಡಲಾಗಿತ್ತು. ನೌಕೆ ತೆರಳಿತ್ತು ಸಿಂಗಾಪುರದಿಂದ. ಆನಂತರ ವಾಪಸ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ, ವಾಪಸ್ ಇರಾನ್ಗೆ ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂದೂ ಮಹಾಸಾಗರ ಅಂದರೆ ಶ್ರೀಲಂಕಾ ಹಾಗೆ ಭಾರತಕ್ಕೂ ಕೂಡ ಅತಿ ಸಮೀಪದಲ್ಲಿ, ಅದರ ಮಧ್ಯದಲ್ಲಿ ಈ ಯುದ್ಧ ನೌಕೆಯನ್ನು ಹೊಡೆದು ಈಗ ಉರುಳಿಸಲಾಗಿರುವುದು. ಈ ಯುದ್ಧ ನೌಕೆಯಲ್ಲಿ ಸುಮಾರು 100 ಮಂದಿ ನಾವಿಕರಿದ್ರು ಅನ್ನುವಂಥ ಒಂದಷ್ಟು ಮಾಹಿತಿ ಇದೆ. ಅದರಲ್ಲಿ 87 ಮಂದಿ ಏನಿದ್ರಲ್ವಾ ಅವರೆಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಈಗಾಗಲೇ ಅಮೆರಿಕಾದ ರಕ್ಷಣಾ ಕಾರ್ಯದರ್ಶಿ ಕೂಡ ಇದ್ರ ಬಗ್ಗೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ನಮ್ಮ ಜಲಾಂತರ್ಗಾಮಿ ಟಾರ್ಪಿಡೋ ಇರಾನ್ನ ಯುದ್ಧ ನೌಕೆಯನ್ನ ಹಿಂದೂ ಮಹಾಸಾಗರದಲ್ಲಿ ಹೊಡೆದು ಉರುಳಿಸಿದೆ ಅನ್ನುವಂಥ ಕನ್ಫರ್ಮೇಷನ್ ಅನ್ನ ಅಮೆರಿಕಾದ ರಕ್ಷಣಾ ಕಾರ್ಯದರ್ಶಿ ಕೂಡ ಈಗಾಗಲೇ ತಿಳಿಸಿದ್ದಾರೆ. ಆದರೆ ಮೃತರ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಇನ್ನೂ ದೃಢಪಟ್ಟಿಲ್ಲ. ಅದರ ಬಗ್ಗೆ ತಿಳಿದು ಬರಬೇಕಾಗಿದೆ. ಇರಾನ್ ವಿರುದ್ಧ ಈಗಾಗಲೇ ದಾಳಿಗಳು ನಡೀತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಇರಾನ್ ವಿರುದ್ಧ 2ನೇ ಹಂತದ ಸಮರವನ್ನ ಈಗ ಅಮೆರಿಕ ಸಾರ್ತಾ ಇದೆ. ಇರಾನ್ನ ಯುದ್ಧ ನೌಕೆ ಹಿಂದೂ ಮಹಾಸಾಗರದಲ್ಲಿ ಪತನ ಆಗಿದೆ. ಅದನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಶ್ರೀಲಂಕಾ ಕಡಲಲ್ಲಿ ಇರಾನ್ ಯುದ್ಧ ನೌಕೆ ಧೂಳಿಪಟ. ಯುದ್ಧ ನೌಕೆಯಲ್ಲಿದ್ದಂಥವರ ಪೈಕಿ 87 ಮಂದಿ ಮೃತಪಟ್ಟಿದ್ದಾರೆ. ಅಮೆರಿಕಾದ ಜಲಾಂತರ್ಗಾಮಿ ನೌಕೆಯಿಂದ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ, ಡೆಡ್ಲಿ ದಾಳಿಯನ್ನ ಮಾಡಲಾಗಿದೆ. ಶ್ರೀಲಂಕಾದ ಕರಾವಳಿಯಿಂದ ಸ್ವಲ್ಪ ದೂರದಲ್ಲಿ ಇದ್ದಂಥ ಈ ಯುದ್ಧ ನೌಕೆ ಹಾಗೆ ಭಾರತದಿಂದಲೂ ಕೂಡ ಕೇವಲ 300 ಕಿಲೋಮೀಟರ್ ದೂರದಲ್ಲಿ ಇದ್ದಂಥ ಯುದ್ಧ ನೌಕೆ, ಆ ಯುದ್ಧ ನೌಕೆಯನ್ನ ಹೊಡೆದು ಉರುಳಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆ ದೃಶ್ಯಗಳು ಸಮುದ್ರದಲ್ಲೇ ಅದನ್ನ ಹೊಡೆದು ಉರುಳಿಸಲಾಗಿದೆ. ಸಾಕಷ್ಟು ಜನ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಇದೆ. ಅವರನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಶ್ರೀಲಂಕಾದಿಂದ ಒಂದಷ್ಟು ಸಪೋರ್ಟ್ ಸಿಸ್ಟಮ್ ಕಳುಹಿಸಿದ್ದೀವಿ ಅನ್ನುವಂಥದ್ದನ್ನ ಶ್ರೀಲಂಕಾ ಹೇಳಿರೋದು. ಶ್ರೀಲಂಕಾದ ದಕ್ಷಿಣ ಕರಾವಳಿಯ ಸಮೀಪದಲ್ಲಿ ಇರಾನ್ನ ಯುದ್ಧ ನೌಕೆ ಹಿಜ್ಬುಲ್ಲಾಗಳ ವಿರುದ್ಧ ರಣಘೋರ ಯುದ್ಧವನ್ನ ಈಗ ಸಾರಿದ್ದಾರೆ. ಇಸ್ರೇಲ್ ಖಮೇನಿ ಹತ್ಯೆಯನ್ನು ಖಂಡಿಸಿ ಸೇಡಿನ ಸಮರವನ್ನ ಹಿಜ್ಬುಲ್ಗಳು ನಡೆಸ್ತಾ ಇದ್ರು. ಕಂಡಲ್ಲಿ ದಾಳಿಯನ್ನ ಮಾಡ್ತಾ ಇದ್ರು. ಇಸ್ರೇಲ್ ಮೇಲೆ ಈಗ ಮುಗಿಬಿದ್ದಂಥ ಈ ಹಿಜ್ಬುಲ್ಗಳೇನಿದ್ದಾರಲ್ಲ ಅವರಿಗೆ ತಿರುಗೇಟನ್ನು ಕೊಟ್ಟಿದೆ ಇಸ್ರೇಲ್. ಬೈರುತ್ನ ಹಿಜ್ಬುಲ್ ಅಡಗುದಾಣಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈಗ ಬೈರುತ್ ಮೇಲೆ ಇಸ್ರೇಲ್ನ ಕ್ಷಿಪಣಿಗಳು ಸಿಡಿದಿದೆ. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಹೊತ್ತಿ ಉರಿದಿದೆ ಬೈರುತ್ ಪ್ರಾಂತ್ಯ. ಈಗ ಟಾರ್ಗೆಟ್ ಇಸ್ರೇಲ್ನದ್ದು ಬೈರುತ್ ಪ್ರಾಂತ್ಯ. ಅಲ್ಲಿ ಸಾಕಷ್ಟು ಹಿಜ್ಬುಲ್ಗಳು ಇದ್ರು ಅನ್ನುವಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಆ ಪ್ರದೇಶಗಳನ್ನು ಗುರಿಯಾಗಿಸಿ ಈಗ ದಾಳಿಯನ್ನ ಮಾಡಲಾಗ್ತಾ ಇದೆ. ಲೆಬನಾನ್ ಜೊತೆಗೆ ಬೈರೂತ್ ಮೇಲೆ ಇಸ್ರೇಲ್ ಈಗ ದಾಳಿಯನ್ನ ಮಾಡ್ತಾ ಇದೆ. ಏರ್ ಸ್ಟ್ರೈಕ್ಗಳನ್ನು ನಡೆಸಲಾಗ್ತಾ ಇದೆ. ಇದೆಲ್ಲವೂ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಈಗ ಬೈರೂತ್ ಪ್ರಾಂತ್ಯವನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯದ ಪರಿಸ್ಥಿತಿ ಸಾಕಷ್ಟು ಹದಗೆಟ್ಟಿದೆ ಅನ್ನೋದನ್ನ ಗಮನಿಸಬಹುದು. ಆ ವಿಚಾರ ಈಗಾಗಲೇ ಬೈರುತ್ಗೂ ಕೂಡ ಹರಡಿರೋದು. ಅಲ್ಲೂ ಕೂಡ ಭೀತಿ. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ದಾಳಿಯನ್ನ ಮಾಡಲಾಯಿತು. ಲೆಬನಾನ್ನ ರಾಜಧಾನಿ ಬೈರುತ್, ಅಲ್ಲೂ ಕೂಡ ಹಲವು ಭಾಗಗಳಲ್ಲಿ ಸರಣಿ ಸ್ಫೋಟಗಳು ಈಗ ಸಂಭವಿಸಿದೆ ಅನ್ನುವಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಈ ಯುದ್ಧ ಇಡೀ ಮಧ್ಯಪ್ರಾಚ್ಯಕ್ಕೆ ವ್ಯಾಪಿಸಿದೆ. ಇರಾನ್ ತಿರುಗೇಟನ್ನ ಕೊಡ್ತು. ಹಿಜ್ಬುಲ್ಗಳು ಕೂಡ ದಾಳಿ ಮಾಡೋದಕ್ಕೆ ಆರಂಭಿಸಿದ್ರು. ಈಗ ಇಸ್ರೇಲ್ನ ಟಾರ್ಗೆಟ್ ಈ ಹಿಜ್ಬುಲ್ಗಳು ಅಡಗಿರುವಂತ ಅಡಗುದಾಣಗಳು, ಅವರಿರುವಂತ ಬೈರುತ್ ಪ್ರದೇಶ. يا علي ಯುದ್ಧದ ಭೀಕರತೆ ವ್ಯಾಪಿಸ್ತಾ ಇತ್ತು. ಅದರ ಜೊತೆಯಲ್ಲಿ ಯಾವಾಗ ಏನಾಗುತ್ತೋ ಅನ್ನುವಂಥ ಒಂದಷ್ಟು ಆತಂಕಗಳು ಕೂಡ ಮನೆ ಮಾಡಿತ್ತು. ಆ ನಿಟ್ಟಿನಲ್ಲಿ ಅನೇಕರು ಟೂರಿಸ್ಟ್ ಪರ್ಪಸ್ಗೆ ಅಥವಾ ವಿಸಿಟ್ ಪರ್ಪಸ್ಗೆ ಹೋದಂಥವರು ಸೌದಿ ಆಗಿರ್ಬೋದು, ಅನೇಕ ಕಡೆಗಳಲ್ಲಿ ಸಿಲುಕಾಕೊಂಡಿದ್ರು. ಅವರನ್ನ ವಾಪಸ್ ತಾಯ್ನಾಡಿಗೆ ಕರೆದುಕೊಂಡು ಬರುವಂತಹ ಪ್ರಯತ್ನಗಳನ್ನ ಈಗ ಮಾಡಲಾಗ್ತಾ ಇದೆ. ಈಗ ಮತ್ತೊಂದು ಹಂತದಲ್ಲಿ ಭಾರತೀಯರನ್ನ, ಕನ್ನಡಿಗರನ್ನ ಸೇಫ್ ಆಗಿ ಈಗ ಕರೆ ತರಲಾಗಿದೆ. ದುಬೈನಲ್ಲಿ ಸಿಲುಕಿದ್ರು 246 ಕನ್ನಡಿಗರು, ಅವರು ವಾಪಸ್ ಆಗಿದ್ದಾರೆ. EK 566 ಎಮಿರೇಟ್ಸ್ ವಿಮಾನದಲ್ಲಿ
ಬೆಂಗಳೂರಿಗೆ ಆಗಮಿಸಿದ್ದಾರೆ. 4 ದಿನಗಳಿಂದ ದುಬೈನಲ್ಲಿ ಸಿಲುಕಿದ್ರು. ಒನ್ ಆಫ್ ದಿ ಸೇಫೆಸ್ಟ್ ಸಿಟಿ. ಯಾರು ಕೂಡ ದಾಳಿ ಮಾಡೋದಿಲ್ಲ, ಯಾಕಂದ್ರೆ ಯಾರ ಜೊತೆಗೂ ಕೂಡ ಅಂತ ಹಾಗೆತನ ದ್ವೇಷವನ್ನ ಕಟ್ಟಿಕೊಳ್ಳದಂತ ಬಹಳ ಸೇಫೆಸ್ಟ್ ಸಿಟಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ವಿಸಿಟ್ ಪರ್ಪಸ್ಗೆ ಹೋಗಿದ್ರು. ಆದರೆ ಅವರೆಲ್ಲರೂ ಕೂಡ ಈಗ ವಾಪಸ್ ಆಗಿದ್ದಾರೆ. ಯಾವಾಗ ಅಲ್ಲೂ ಕೂಡ ದಾಳಿ ಆಯಿತು, ಆ ನಂತರದಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅವರನ್ನ ವಾಪಸ್ ಕಳುಹಿಸಿಕೊಡಲಾಗಿದೆ. ವಾಪಸ್ ಬಂದಿದ್ದಾರೆ, ನಿಟ್ಟುಸಿರು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಒಂದು ರೀತಿಯಲ್ಲಿ ನಾವು ಸೇಫ್ ಆಗಿ ಬಂದ್ವಪ್ಪ ಅನ್ನುವಂಥ ಭಾವನೆ. ಅಲ್ಲಿನ ಒಂದಷ್ಟು ಕರಾಳತೆಯನ್ನ ಒಂದಷ್ಟು ಕಂಡವರಿದ್ದಾರೆ. ಯಾಕಂದ್ರೆ ಹತ್ತಿರದಲ್ಲೇ ಆ ಸದ್ದು, ಬ್ಲಾಸ್ಟ್ ಸದ್ದುಗಳು, ಅದರ ಜೊತೆಯಲ್ಲಿ ಈ ಕಡೆಯಿಂದಲೂ ಕೂಡ ದಾಳಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಿಡಿತಲೆಗಳು ಹೋಗುವಂಥ ಸಂದರ್ಭದಲ್ಲಿ ಬರುವಂತಹ ಸದ್ದು, ಈ ಎಲ್ಲ ಸದ್ದುಗಳನ್ನು ಕೇಳಿಸ್ಕೊಂಡಿದ್ರು. ಆತಂಕ ಅಂತೂ ಇತ್ತು. ಈಗ ವಾಪಸ್ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಯುದ್ಧದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ ನೋಡಿ. ಕನ್ನಡಿಗರು, ಕರ್ನಾಟಕದಿಂದ ಇದ್ದವರು ಆ್ಯಂಡ್ ಬೇರೆ ಕಡೆಯಿಂದ ಇದ್ದವರು ಎಲ್ಲರೂ ಬಂದ್ವಿ. ಫುಲ್ ಫ್ಲೈಟ್ ತುಂಬೋಗಿತ್ತು. ನಮಗೆ ಬುಕ್ಕಿಂಗ್ ಸ್ವಲ್ಪ ಕಷ್ಟ ಆಯಿತು. ಬಟ್ ಆಮೇಲೆ ನಾವು ಏರ್ಪೋರ್ಟ್ಗೆ ಹೋದಾಗ ವೇಟ್ ಲಿಸ್ಟಲ್ಲಿದ್ದು ಕಾದು ಬಂದಿದ್ದು ನಮ್ಮದು ಸಿನಾರಿಯೋ ಆಗಿತ್ತು. ಸೊ ತುಂಬ ಜನ ಇದ್ದಾರೆ ಆ್ಯಂಡ್ ತುಂಬ ಜನಕ್ಕೂ ಇವತ್ತಿಂದು ಮಧ್ಯಾಹ್ನದ ಫ್ಲೈಟ್ ಸಿಕ್ಕಿಲ್ಲ ಅಂತ ತುಂಬ ಕಾಯ್ಕೊಂಡಿದ್ದಾರೆ. ಸಾಯಂಕಾಲದ ಸ್ಕೆಡ್ಯೂಲ್ ಆಗಿದೆ ರಾತ್ರಿದು ತುಂಬ. ಸೊ ಎಲ್ಲರೂ ತುಂಬ ಜನ ಬಂದ್ಬಿಡ್ತಾರೆ. ಎಷ್ಟು ದಿನ ಇದ್ರಿ ಮೇಡಮ್? ಅಲ್ಲಿನ ಪರಿಸ್ಥಿತಿಗಳು ವಿವರಿಸೋದಾದ್ರೆ? ಅಲ್ಲಿ 3 ದಿನ ಇದ್ವಿ ಯುದ್ಧ ಸ್ಟಾರ್ಟ್ ಆದಾಗಿಂದ. ಸೊ ಸಂಡೇ ಫುಲ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಮಂಡೇ ರೀಬುಕ್ಕಿಂಗಲ್ಲೂ ನಮಗೆ ಸಿಕ್ಕಿಲ್ಲ, ಟ್ಯೂಸ್ಡೇನೂ ಸಿಕ್ಕಿಲ್ಲ. ಸೊ 3 ದಿನ ಇದ್ವಿ. ಪರಿಸ್ಥಿತಿ ಸಂದರ್ಭ ಹೆಂಗಿತ್ತು ಅಂದರೆ ಸ್ವಲ್ಪ ಪ್ಯಾನಿಕ್ ಮೂಡಲ್ಲೇ ಇತ್ತು ಫಸ್ಟ್ 2 ಡೇಸ್. ಯಾಕಂದರೆ ನಮಗೆ ಶಬ್ದ ಕೇಳಿಸೋದು, ಮಿಸೈಲ್ಸ್ ಇಂಟರ್ಪ್ರೇಟ್ ಆಗೋ ಅಂಥ ಬ್ಲಾಸ್ಟ್ಸ್ ಎಲ್ಲ. ಬಟ್ 3ನೇ ದಿನ ಇಟ್ ವಾಸ್ ಅ ಲಿಟಲ್ ಓಕೆ, ಯಾಕಂದರೆ ಎಲ್ಲರೂ ಆರಾಮಾಗಿದ್ರು. ದ ಸಿಟಿ ವಾಸ್ ಆಪ್ರೇಟಿಂಗ್ ವೆರಿ ಫೈನ್ ಆ್ಯಂಡ್ ನಾರ್ಮಲ್. ಸೊ ಪರಿಸ್ಥಿತಿ ಸ್ವಲ್ಪ ನಾರ್ಮಲ್ ಆಗಿ ಬರ್ತಾ ಇದೆ. ಆ್ಯಂಡ್ ಇರಾನ್ ಜೊತೆಯಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರುವಂತಹ ದಾಳಿಗಳು, ಪ್ರತಿ ದಾಳಿಗಳು ಎಲ್ಲವೂ ಕೂಡ ಒಂದು ಕಡೆಯಾದರೆ ಇದೆಲ್ಲದರ ಎಫೆಕ್ಟ್ ತಟ್ತಾ ಇರೋದು ನಾಗರಿಕರಿಗೆ, ಜನಸಾಮಾನ್ಯರಿಗೆ. ಈಗ ಅದರ ಎಫೆಕ್ಟ್ ಭಾರತಕ್ಕೂ ಕೂಡ ತಟ್ತಾ ಇದೆ. ಕೊಲ್ಲಿ ಕದನದಲ್ಲಿ ಬೆಲೆ ಏರಿಕೆ ಬೆಂಕಿ ಈಗ ದಗದಗ. ಭಾರತದ ಪ್ರತಿ ಮನೆಗೂ ಕೂಡ ಈ ಸಮರದ ಬಿಸಿ ಈಗ ತಟ್ಟಿದೆ. ಅಮೆರಿಕ ಇರಾನ್ ನಡುವಿನ ಈ ಕದನದ ಪರಿಣಾಮವಾಗಿ ನಾವು ಈ ಬೆಲೆ ಏರಿಕೆಯನ್ನು ಎದುರಿಸಬೇಕಾಗಿದೆ. ಭಾರತದಲ್ಲಿ ಅಡುಗೆ ಎಣ್ಣೆ ದರ ದಿಢೀರಂತ ಏರಿಕೆ ಆಗಿದೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ದರಗಳಲ್ಲಿ ಭಾರಿ ಏರಿಕೆ ಆಗಿರೋದು. ಈ ಅಡುಗೆ ಎಣ್ಣೆಯನ್ನು ಆಮದು ಮಾಡ್ಕೊಳ್ತಾ ಇರೋದನ್ನು ರದ್ದು ಮಾಡಲಾಗಿದೆ. ಸೌದಿಯಿಂದ ಆಮದು ಮಾಡಿಕೊಳ್ಳಲಾಗಿತ್ತು, ಆದರೆ ಈಗ ರದ್ದು ಮಾಡಿರುವಂಥ ಹಿನ್ನೆಲೆಯಲ್ಲಿ ಪ್ರತಿ ಲೀಟರ್ ಅಡುಗೆ ಎಣ್ಣೆಗೆ 4 ರಿಂದ 5 ರೂಪಾಯಿ ಹೆಚ್ಚಳ. ಇನ್ನೂ ಇದೇ ರೀತಿ ಮುಂದುವರೆದ್ರೆ ಇನ್ನೂ ಹೆಚ್ಚಳ ಆಗ್ಬೋದು, 10 ರಿಂದ 15 ರೂಪಾಯಿ ಹೆಚ್ಚಳ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳಲಾಗ್ತಾ ಇದೆ. ಒಂದಷ್ಟು ಸೂಚನೆಗಳು ಕೂಡ ಅದೇ ನಿಟ್ಟಿನಲ್ಲಿ ಸಿಗ್ತಾ ಇದೆ. ಆದರೆ ಈ ಒಂದಷ್ಟು ಭೀತಿಗಳಿದ್ವು, ನಮ್ಮ ಮೇಲೂ ಕೂಡ ಇಂಥ ಪರಿಣಾಮಗಳು ಆಗಬಹುದು ಅನ್ನುವಂಥ ಆತಂಕ ಇತ್ತು. ಅದೇ ರೀತಿಯಾಗಿ ಈಗ ಅಡುಗೆ ಎಣ್ಣೆಯ ದರ ಕೂಡ ಹೆಚ್ಚಳ ಆಗಿರೋದು, ಅದರ ಒಂದಷ್ಟು ರೇಟ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಡುಗೆ ಎಣ್ಣೆ ಕೂಡ ದುಬಾರಿ ಆಗ್ತಾ ಇದೆ. ನಮ್ಮ ಜೊತೆ ಈಗ ಕಾಮಧೇನು ಆಯಿಲ್ ಎಂಟರ್ಪ್ರೈಸಸ್ ರಮೇಶ್ ಇದ್ದಾರೆ, ಮಾಲೀಕರು. ಅವ್ರನ್ನೇ ಮಾತಾಡಿಸ್ತೀನಿ. ಯಾಕಂದರೆ ಅಡುಗೆ ಎಣ್ಣೆ ಕೆಲವೊಂದು ಏರಿಯಾದಲ್ಲಿ ಈಗ 3 ರಿಂದ 4 ರೂಪಾಯಿ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಆಗ್ಬೋದು ಎಂಬುದು ಹೇಳಲಾಗ್ತದೆ. ನಾನು ಮಾತಾಡಿಸ್ತೀನಿ ಅವ್ರನ್ನ. ಸರ್, ಈಗ ಅಡುಗೆ ಎಣ್ಣೆ ಪ್ರೈಸ್ ಈಗ ಕೆಲವೊಂದು ಏರಿಯಾಗಳಲ್ಲಿ 3 ರಿಂದ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಯುದ್ಧ ಹೀಗೆ ಕಂಟಿನ್ಯೂ ಆದರೆ ಮತ್ತಷ್ಟು ಜಾಸ್ತಿ ಆಗ್ಬೋದು, ಹೇಗೆ ಸರ್ ಅಂತ? ನಮ್ಮ ತಿಳುವಳಿಕೆಗೆ ಬರೋಲ್ಲ. ಕಂಪ್ನಿಯವ್ರು ಹೇಳಿದ್ರೆ ನಾವು ಮಾಡ್ತೀವಿ ಅಷ್ಟೇ. ಬಟ್ ಇವಾಗ ಸದ್ಯಕ್ಕೆ ಇಲ್ಲಿ ಹೋಲ್ಸೇಲಲ್ಲಿ ಏನು ಯಾರೂ ಹತ್ತಿಲ್ಲ, ರಿಟೇಲಲ್ಲಿ ಆಗಿದೆ. ಮತ್ತೆ ಹತ್ಬೋದು ಅಂತ ಒಂದು ಡೌಟ್ ಇದರಲ್ಲಿ ಹತ್ತಿಸ್ತಾ ಇದ್ದಾರೆ ಅಷ್ಟೇ. 1-2 ರೂಪಾಯಿ ಜಾಸ್ತಿ ಆಗಿರೋದು ಲೀಟ್ರಿಗೆ ಅಷ್ಟೇ. ಸನ್ಫ್ಲವರು ಅಲ್ಲಿ 3-4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೆಲವೊಂದು ಏರಿಯಾಗಳಲ್ಲಿ. ಮಾಡಿದ್ದಾರೆ ರಿಟೇಲಲ್ಲಿ 3-4 ರೂಪಾಯಿ ಮಾಡಿರ್ಬೋದು, ಹೋಲ್ಸೇಲಲ್ಲಿ 2 ರೂಪಾಯಿ ಮಾಡಿದ್ದೀವಿ ಅಷ್ಟೇ. ಅದು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಏನು ಕಂಪ್ನಿಯವ್ರು ಏನು ಡಿಸಿಷನ್ ಮಾಡ್ತಾರೆ ಅದನ್ನು ನಾವು ಮಾಡೋಕ್ಕಾಗೋದು ಅಷ್ಟೇ. ಕಂಪನಿಯವರು ಯಾವ ರೀತಿ ದರ ಏರಿಕೆ ಆಗುತ್ತೆ ಅದೇ ರೀತಿ ನೀವು ದರ ಏರಿಕೆ ಮಾಡ್ತೀರಿ? ಮಾಡಿದ್ರೆ ನಾವು ಮಾಡ್ತೀವಿ. ಕಂಪ್ನಿಯವ್ರು ಹೇಳಿದ್ದಾರೆ ಸರ್ ಏನಾದರೂ ವಿಚಾರ? ಆಗ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ, ಬಟ್ ಡ್ರಾಸ್ಟಿಕ್ಕಾಗಿ ಆಗುತ್ತೆ ಅಂತ ಇನ್ನೂ ಹೇಳಿಲ್ಲ. ಎಷ್ಟು ಆಗ್ಬೋದು ಅಂತ ಹೇಳಿದ್ದಾರೆ ಸರ್? 2-3 ರೂಪಾಯಿ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಫರ್ದರ್ ಏನಾಗುತ್ತೆ ಒಂದು ವಾರ ಬಿಟ್ಟರೆ ಗೊತ್ತಾಗುತ್ತೆ. ಬಂಗಾರ ಬೆಲೆ ಜಾಸ್ತಿ ಆಯಿತು, ಪ್ರತಿಯೊಂದು ಬೆಲೆ ಜಾಸ್ತಿ ಆಯಿತು. ಈಗ ಅಡುಗೆ ಎಣ್ಣೆ ಸರಿ, ಇದೆಲ್ಲ ನಮ್ಮ ಕೈಯಲ್ಲಿಲ್ಲ, ಅವ್ರ ಕೈಯಲ್ಲೂ ಇಲ್ಲ. ಏನು ಶಿಪ್ಮೆಂಟ್ ಹೆಂಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅದಕ್ಕೂ ಮುಖಾಂತರ ಜಾಸ್ತಿ ಈ ಅಡುಗೆ ಎಣ್ಣೆ ಎಲ್ಲ ಬರ್ತದೆ ಸರ್. ಬಟ್ ಆ ರೂಟಲ್ಲಿ ಬರುತ್ತೆ ಅದು ನಮ್ಗೆ ಕನ್ಫರ್ಮಾಗಿ ಗೊತ್ತಿಲ್ಲ. ಬಟ್ ಕಂಪ್ನಿಯವ್ರು ಹೇಳೋದು ಒಂದು 2-3 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಪರ್ ಲೀಟ್ರಿಗೆ. ಈಗ ಕೆಲವೊಂದು ಏರಿಯಾಗಳಲ್ಲಿ ಮಾಡಿದ್ದಾರೆ.
ಅದು ಆಗ್ಬೋದು ಅಂತ ರಿಟೇಲ್ ಔಟ್ಲೆಟಲ್ಲಿ ಮಾಡಿರ್ತಾರೆ, ಖಂಡಿತ ಮಾಡಿರ್ತಾರೆ. ಫರ್ದರ್ ಜಾಸ್ತಿ ಆಗ್ಬೋದು ಅನ್ನೋದಕ್ಕೆ ಒಂದು 2 ರೂಪಾಯಿ ಅನ್ನೋದು ಅವ್ರು 4 ರೂಪಾಯಿ ಮಾಡಿರ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಅಡುಗೆ ಎಣ್ಣೆಯ ಮಾಲೀಕರು ಅಂದರೆ ಇದು ರಿಟೇಲ್ ಶಾಪ್ ಇದೆ, ಅವ್ರು ಹೇಳೋ ಪ್ರಕಾರ ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದಿನ ಆಗ್ಬೋದು, ಹೇಳೋಕ್ಕಾಗಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಹೊರೆ ಆಗ್ಬೋದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಸರ್ವಾಧಿಕಾರಿ ಖಮೇನಿಯ ಹತ್ಯೆಯನ್ನ ಖಂಡಿಸಿ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆದ್ವು. ಬೆಂಗಳೂರಲ್ಲೂ ಕೂಡ ಪ್ರತಿಭಟನೆ ನಡೀತು. ಆದರೆ ಈ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಖಮೇನಿ ಹತ್ಯೆಯನ್ನ ಖಂಡಿಸಿ ಬೆಂಗಳೂರಲ್ಲಿ ನಡೆದಂಥ ಪ್ರತಿಭಟನೆ, ಆ ಪ್ರತಿಭಟನೆಯ ವಿರುದ್ಧ ಈಗ ವ್ಯಕ್ತವಾಗ್ತಾ ಇರುವಂಥ ಆಕ್ರೋಶ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಾಯಿತು. ಆ ಹೋರಾಟಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಹೈಕೋರ್ಟ್ ಆದೇಶ ಇದ್ರೂ ಲೆಕ್ಕಿಸದೆ ಹೋರಾಟವನ್ನು ಮಾಡಿರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರ ವಿರುದ್ಧ ಕ್ರಮ ಆಗಬೇಕು ಅಂತ ಹಿಂದೂ ಮುಖಂಡ ತೇಜಸ್ ಗೌಡ ಆಗ್ರಹವನ್ನು ಮಾಡಿದ್ದಾರೆ. ಜೊತೆಗೆ ಮೆರವಣಿಗೆಗೆ ಭದ್ರತೆ ನೀಡಿದಂಥ ಅಶೋಕ್ ನಗರ ಪೊಲೀಸರ ನಡೆಗೂ ಕೂಡ ವ್ಯಾಪಕ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅಶೋಕ್ ನಗರ ಇನ್ಸ್ಪೆಕ್ಟರ್ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ತೇಜಸ್ ಗೌಡ ಈಗ ಆಗ್ರಹಿಸ್ತಾ ಇದ್ದಾರೆ. ಈ ಪ್ರತಿಭಟನಾ ಮೆರವಣಿಗೆಯನ್ನ ಯಾರು ಮಾಡಿದ್ರು ಅವರ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಭಾನುವಾರ ಸಂಜೆ 6 ಗಂಟೆ ಸಂದರ್ಭದಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಎಣ್ಣೆ ಹ್ಯಾರಿಸ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಬೀದಿಗಿಳಿದು ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಆಗಿರುವಂಥದ್ದು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಆಗಿದೆ. ಹೈಕೋರ್ಟಿನ ಆದೇಶ ತುಂಬಾ ಸ್ಪಷ್ಟವಾಗಿದೆ. ಯಾವುದೇ ರೀತಿಯಾದಂಥ ಪ್ರತಿಭಟನೆ ಆಗಿರ್ಬೋದು, ಪ್ರೊಸೆಷನ್, ಮೆರವಣಿಗೆ ಏನೇ ಆಗಿದ್ರು ಸಹ ನಮ್ಮ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ತಾವು ಮಾಡಬೇಕು ಅಂತ ಹೈಕೋರ್ಟ್ ತುಂಬಾ ಸ್ಪಷ್ಟವಾಗಿ ಆದೇಶ ಹೊರಡಿಸಿದೆ. ಈ ಆದೇಶವಿದ್ದರೂ ಸಹ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಸಾವಿರಾರು ಜನರ ಒಗ್ಗೂಡಿ ಇರಾನಿನ ಸರ್ವಾಧಿಕಾರಿ ಸರ್ವೋಚ್ಚ ನ್ಯಾಯಿಕ ಅವರ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾರೆ. ಅಲ್ಲೇ ಇದ್ದಂತ ಅಶೋಕ್ ನಗರ ಠಾಣಾಧಿಕಾರಿಗಳು ಈ ಪ್ರತಿಭಟನೆ ತಡೆಯೋದಕ್ಕೆ ಹೋಗೋದಿಲ್ಲ. ನಾನು ಆ ಠಾಣಾಧಿಕಾರಿಗಳನ್ನ ಇದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೈಕೋರ್ಟಿನ ಆದೇಶ ಇದೆ, ತಾವು ಪ್ರತಿಭಟನೆ ತಡಿಬೇಕು, ಪ್ರತಿಭಟನೆ ಮಾಡಿದವ್ರ ಮೇಲೆ ನೀವು ಪ್ರಕರಣ ದಾಖಲು ಮಾಡಬೇಕು ಅಂತಂದ್ರೆ ನನ್ನ ಮೇಲೇನೆ ಏರು ಧ್ವನಿಯಲ್ಲಿ ನೀನ್ ಯಾರು ಇದನ್ನ ಕೇಳೋದಿಕ್ಕೆ, ನಿನ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಉಡಾಫೆಯಿಂದ ದರ್ಪದಿಂದ ಮಾತನಾಡಿದ್ದಾರೆ. ನೆನೆ ಮಾಧ್ಯಮವರ ಪ್ರಶ್ನೆಗೆ ಗೃಹ ಮಂತ್ರಿಗಳು ಸಹ ತುಂಬಾ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಯಾರ ಪ್ರತಿಭಟನೆ ಮಾಡಿದ್ರು ಪ್ರಕರಣ ದಾಖಲು ಮಾಡಕ್ಕೆ ಹೇಳ್ತೀನಿ ಅಂತ. ಆದ್ರೆ ಕಾನೂನು ಪಾಲನೆ ಮಾಡಬೇಕಾಗಿರುವಂತವ್ರನ್ನ, ಹೈಕೋರ್ಟಿನ ಆದೇಶವನ್ನ ಯಥಾವತ್ತಾಗಿ ಪಾಲನೆ ಮಾಡಬೇಕಾಗಿರುವಂತವ್ರನ್ನ ಪ್ರತಿಭಟನೆ ಮಾಡಕ್ಕೆ ಬಿಡಬಾರ್ದಾಗಿರುವಂತ ಪರಿಸ್ಥಿತಿಯಲ್ಲಿ ಅಶೋಕ್ ನಗರ ಠಾಣಾಧಿಕಾರಿಯವರು ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಅವ್ರ ಮೇಲೆ ಏನ್ ಕ್ರಮ ಆಗಿದೆ, ಏನಕ್ಕೆ ಇನ್ನವರೆಗೂ ಅವರು ಪ್ರತಿಭಟನೆ ಮಾಡಿರೋ ವಿರುದ್ಧ ಪ್ರಕರಣ ದಾಖಲು ಮಾಡಿಲ್ಲ? ಫಸ್ಟ್ ಆಫ್ ಆಲ್ ಪ್ರತಿಭಟನೆ ಮಾಡಿದಕ್ಕೆ ಅವಕಾಶ ಕೊಟ್ಟಿದ್ದಂತೂ ಏನಕ್ಕೆ? ಇದಕ್ಕೆ ಸ್ಪಷ್ಟವಾಗಿ ಕರ್ತವ್ಯ ಲೋಪ ಎದ್ದು ಕಾಣ್ತಿದೆ, ಮತ್ತೆ ಬೇಜವಾಬ್ದಾರಿತನ ಎದ್ದು ಕಾಣ್ತಿದೆ. ನಾನು ಪ್ರಶ್ನೆ ಮಾಡಿದ್ರು ಸಹ ನನ್ನ ಮೇಲೆ ದರ್ಪದಿಂದ ವರ್ತಿಸಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಏಕಕಾಲದಲ್ಲಿ ಅನೇಕ ಕಡೆಗಳಲ್ಲಿ ಲೋಕಾಧಿಕಾರಿಗಳು ಈಗ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಲೋಕ ರೇಡ್ ನಡೆದಿದೆ. ಬೆಂಗಳೂರಲ್ಲೂ ಕೂಡ ಲೋಕಾಯುಕ್ತ ದಾಳಿಯನ್ನು ನಡೆಸಲಾಗಿದೆ. ಬೆಳ್ಳಂಬೆಳಗ್ಗೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಮೆಗಾ ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಧಾರವಾಡ, ವಿಜಯಪುರ, ಹಾಸನ, ಮಂಡ್ಯದಲ್ಲಿ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆರ್ ಶಶಿಧರ್ ಅನ್ನುವಂಥ ಅಧಿಕಾರಿಯ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಜೊತೆಗೆ ಸಹಕಾರ ಸಂಘ ಇಲಾಖೆಯ ಮುಖ್ಯ ಕಾರ್ಯನಿರ್ವಾಹಕ ಅವರು ಶಶಿಧರ್. ಗದಗದಲ್ಲಿ ನಡೆದಿರುವಂಥ ಲೋಕ ದಾಳಿಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಕಾಗದ ಪತ್ರಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದಿರೋದು ಬೆಂಗಳೂರು, ಧಾರವಾಡ, ವಿಜಯಪುರ, ಮೈಸೂರು, ಹಾಸನ, ಮಂಡ್ಯ ಅನೇಕ ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ. ಈ ವಿಜುವಲ್ಸ್ ಗದಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ರಾಜ್ಯದ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಿದ್ದಾರೆ. ಕರ್ನಾಟಕದಾದ್ಯಂತ ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಸಮರವನ್ನ ಸಾರಿದ್ದಾರೆ. ಗದಗ, ಮೈಸೂರು, ಮಂಡ್ಯ, ಬಾಗಲಕೋಟೆ
4 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಕಾಗದ ಪತ್ರಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲಿ ನಡೆದಿರುವಂತಹ ದಾಳಿ ಇದು. ಗದಗದಲ್ಲೂ ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಒಂದು ರೀತಿಯಲ್ಲಿ ಸಮರವನ್ನ ಸಾರಿದ್ದಾರೆ. ಈ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಈ ಆರೋಪ ಜೊತೆಗೆ ಲಂಚದ ಆರೋಪ ಕೂಡ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಏಕಕಾಲದಲ್ಲಿ ರಾಜ್ಯಾದ್ಯಂತ ನಡೆದಿರುವಂತಹ ರೈಡ್ ಇದು. ಅದರ ಜೊತೆಯಲ್ಲಿ ಬೆಂಗಳೂರಲ್ಲೂ ಕೂಡ 2 ಕಡೆಗಳಲ್ಲಿ ಈ ದಾಳಿ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಯಾರು ಜೊತೆಯಲ್ಲಿ ಏನಾದರೂ ಮಹತ್ವದ ಮಾಹಿತಿಗಳೇನಾದರೂ ಸಿಗ್ತಾ ಇದೆಯಾ ಈ ಸಂದರ್ಭದಲ್ಲಿ? ಡೀಟೇಲ್ಸ್ ಏನಿದೆ ಅರವಿಂದ್? ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿರುವಂಥದ್ದು. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಳಿಯಾಗಿದೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ 3 ಕಡೆಗಳಲ್ಲಿ ದಾಳಿಯಾಗಿರುವಂಥದ್ದು. ಸದ್ಯ ನಾವೀಗ ವೈದ್ಯಕೀಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂಥ ಇಂದ್ರೇಶ್ ಅವರ ಖಾಸಗಿ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿದ್ದೀವಿ. ಇದೇ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಅವರು 3ನೇ ಫ್ಲೋರ್ನಲ್ಲಿ ಇರ್ತಾರೆ. ಸುಮಾರು 10 ವರ್ಷಗಳಿಂದ ಅವರು ಇಲ್ಲಿ ವಾಸವಾಗಿರುವಂಥದ್ದು. ಅಕ್ರಮವಾಗಿ ಹಣ ಸಂಗ್ರಹಣೆ ಜೊತೆಗೆ ದಾಖಲೆಗಳಲ್ಲಿ ವ್ಯತ್ಯಾಸ ಕಂಡಂಥ ಹಿನ್ನೆಲೆಯಲ್ಲಿ ಆರೋಪ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ದೂರು ಬಂದಂಥ ಹಂತದಲ್ಲಿ ಈಗ ದಾಳಿ ಮಾಡಿ ಸುಮಾರು ಬೆಳಗಿನ ಜಾವ 7 ಗಂಟೆಯಿಂದ ಈ ಒಂದು ದಾಳಿ ಕೂಡ ನಡೀತಾ ಇರುವಂಥದ್ದು. ಇದೇ ರೀತಿಯಾಗಿ ಇನ್ನೂ 2 ಭಾಗಗಳಲ್ಲಿ ನಡೀತಾ ಇದೆ. ಅಂದರೆ ವಸಂತ್ ನಾಯಕ್ ಜೊತೆಗೆ ಆರ್ ಶಶಿಧರ್ ಅನ್ನುವಂಥ ಅಧಿಕಾರಿಗಳ ಮೇಲೆ ಕೂಡ ದಾಳಿ ನಡೀತಾ ಇರುವಂಥದ್ದು. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 3 ವಾಹನಗಳಲ್ಲಿ ಬಂದಂಥ ಅಧಿಕಾರಿಗಳು ಈ ಒಂದು ದಾಳಿಯನ್ನು ಮುಂದುವರಿಸಿರುವಂಥದ್ದು. ಅಕ್ರಮವಾಗಿ ಹಣ ಸಂಗ್ರಹಣೆ ಮಾಡಿರುವುದಾಗಿರ್ಬೋದು, ಜೊತೆಗೆ ದಾಖಲೆಗಳಲ್ಲಿ ವ್ಯತ್ಯಾಸ, ಅಂದರೆ ಇವರ ವೃತ್ತಿ ಬದುಕಿನ ವೇತನದಲ್ಲಿ ಯಾವ ರೀತಿಯಾಗಿ ಇವರು ಸಂಬಳ ಇರುತ್ತೆ, ಜೊತೆಗೆ ಇವರ ಆಸ್ತಿ ವಿವರಗಳನ್ನ ಈಗ ಲೆಕ್ಕ ಹಾಕುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಶಶಿಧರ್ ಅನ್ನುವಂಥ ಅಧಿಕಾರಿಯ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಅವರು ಕೋಆಪರೇಟಿವ್ ಸೊಸೈಟಿನಲ್ಲಿ CEO ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇನ್ನು ವಸಂತ್ ನಾಯ್ಕ್ ಏನಿದ್ದಾರೆ, ಇವರು ಚೀಫ್ ಇಂಜಿನಿಯರ್ ಆಗಿ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಇನ್ನು ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇದು ಇಂದ್ರೇಶ್ ಅವರ ಒಂದು ಖಾಸಗಿ ಅಪಾರ್ಟ್ಮೆಂಟ್. ಈ ಒಂದು ಅಪಾರ್ಟ್ಮೆಂಟಲ್ಲಿ 3ನೇ ಫ್ಲೋರ್ನಲ್ಲಿ ಅವರು ಇರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈ ಒಂದು ದಾಳಿ ಮತ್ತು ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಒಂದು ಟೀಮ್ ಇಲ್ಲಿಂದ ಒಂದು ಪರಿಶೀಲನೆ ನಡೆಸಿ ಇಲ್ಲಿಂದ ತೆರಳಿರುವಂಥದ್ದು. ಲೋಕಾಯುಕ್ತ ಅಧಿಕಾರಿಗಳಿಗೆ ಕೆಲವು ದೂರುಗಳು ಬಂದಿರ್ತವೆ. ಅಂದರೆ ಈ ಒಂದು 3 ಅಧಿಕಾರಿಗಳ ವಿರುದ್ಧವಾಗಿ ಕೆಲವು ದೂರುಗಳು ಬಂದಿರ್ತವೆ. ಅಕ್ರಮವಾಗಿ ಹಣ ಸಂಗ್ರಹಣೆ ಮಾಡಿರುವಂಥದ್ದು, ಜೊತೆಗೆ ಇವರ ಒಂದು ಸಂಬಳಕ್ಕೂ ಮೀರಿದಂಥ, ಅಂದರೆ ಆದಾಯಕ್ಕೂ ಮೀರಿದಂಥ ಆಸ್ತಿಯ ಗಳಿಕೆ ಇವ್ರದ್ದು ಆಗಿದೆ ಅನ್ನುವಂಥ ಹಂತದಲ್ಲಿ ದೂರುಗಳು ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ದಾಖಲೆಗಳ ಸಮೇತವಾಗಿ ಅವರು ಬಂದು ಆ ದಾಖಲೆಗಳನ್ನ ಇಟ್ಟು, ಅಂದರೆ ನಿಮ್ಮ ಆಸ್ತಿ ವಿವರ ಇಷ್ಟಿದೆ, ಈ ರೀತಿಯಾದಂಥ ಸಂಬಳ ಇದೆ, ಹಾಗಾಗಿ ಆದಾಯಕ್ಕೂ ಮೀರಿ ಬಂದಿದೆ ಅನ್ನುವಂಥ ಹಂತದಲ್ಲಿ ಈಗಾಗಲೇ ದಾಖಲೆಗಳ ಪರಿಶೀಲನೆ ನಡೀತಾ ಇರುವಂಥ ಸುಮಾರು 3 ಗಂಟೆಗಳಿಂದ ಈ ಒಂದು ದಾಖಲೆಗಳ ಪರಿಶೀಲನೆ ನಡೆಸಿ ದಾಳಿಯನ್ನು ಮುಂದುವರಿಸಿರುವಂಥದ್ದು. 3ನೇ ಮಹಡಿಯಲ್ಲಿ ಈ ಇಂದ್ರೇಶ್ ಅವರು ವಾಸವಿದ್ದಾರೆ. ಸುಮಾರು 10 ವರ್ಷಗಳಿಂದ ಇರುವಂಥದ್ದು. ಅವರ ಒಂದು ಆ ಒಂದು ಫ್ಲೋರ್ ಏನಿದೆ ಅದನ್ನು ಈಗ ಸೀಸ್ ಮಾಡಿ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಅಶ್ವಿನಿ. ಆಲ್ ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಲೋಕಾಯುಕ್ತ ರೈಡ್ ಸಂದರ್ಭದಲ್ಲಿ ಹಾಸನದಲ್ಲಿ ಹೈ ಡ್ರಾಮಾ ನಡೆದಿದೆ. ಅಧಿಕಾರಿಗಳನ್ನ ನೋಡಿ ಮನೆ ಬಾಗಿಲನ್ನ ತೆರೆಯದೆ ನಾಟಕ ಮಾಡಿದಾನ ಒಬ್ಬ ಅಧಿಕಾರಿ. ಮಹಾನಗರ ಪಾಲಿಕೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ AEE ಸತ್ಯನಾರಾಯಣ್ ರೈಡ್ ಸಂದರ್ಭದಲ್ಲಿ ಕಳ್ಳಾಟ ಆಡಿರೋದು. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಏನ್ ಮಾಡಿದ್ದಾರೆ, ಕಾರ್ ಸಹಾಯದಿಂದ ಮನೆ ಮೇಲೆ ಹತ್ತಿದ್ದಾರೆ. 2 ಗಂಟೆ ಅಧಿಕಾರಿಗಳನ್ನ ಸತಾಯಿಸಿದ್ದಾನೆ ಈ AEE ಸತ್ಯನಾರಾಯಣ್. ಲೋಕಾಯುಕ್ತ ಅಧಿಕಾರಿಗಳು ಕಾರ್ ಸಹಾಯದಿಂದ ಮನೆ ಮೇಲೆ ಹತ್ತಿ ಆನಂತರ ಮನೆ ಒಳಗಡೆ ಪ್ರವೇಶ ಪಡೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, 2 ಗಂಟೆ ಸತಾಯಿಸಿ ಕಾಯಿಸಿ ಆನಂತರ ಅಧಿಕಾರಿಗಳಿಗೆ ಬಾಗಿಲು ತೆಗೆದಿರೋದು ಈ ಭ್ರಷ್ಟ ಅಧಿಕಾರಿ. ಈಗ ಏನು ಡೀಟೇಲ್ಸ್ ಇದೆ, ಈಗ ಬಾಗಿಲು ತೆಗೆದ ನಂತರದಲ್ಲಿ ದಾಳಿಯ ಅಪ್ಡೇಟ್ಸ್ ಏನಿದೆ ಖುಷ್ವಂತ್? ಬೆಳಗ್ಗೆ
ಲಕ್ಷ್ಮೀನಾರಾಯಣ್ ಮಹಾನಗರ ಪಾಲಿಕೆ ಇಂಜಿನಿಯರ್ ಲಕ್ಷ್ಮೀನಾರಾಯಣ್ ಮನೆ ಮೇಲೆ ದಾಳಿ ಮಾಡಿದ್ರು. ಆದ್ರೆ ಸಾಧಾರಣವಾಗಿ ದಾಳಿ ಮಾಡ್ಲಿಕ್ಕೆ ಹೋದಾಗ ಅಧಿಕಾರಿಗಳು ಕೆಲವೊಂದು ಕಡೆ ಈ ರೀತಿ ಹೈಡ್ರಾಮಾ ಸೃಷ್ಟಿಯಾಗುವಂಥದ್ದು ಸಾಮಾನ್ಯ. ಅದೇ ರೀತಿ ಹಾಸನದಲ್ಲೂ ಕೂಡ ಈತ ಲಕ್ಷ್ಮೀನಾರಾಯಣ್ ಮನೆ ಬಾಗಿಲನ್ನ ತೆಗಿಲಿಕ್ಕೆ ಕಳೆದ 3 ಗಂಟೆಯಿಂದ ಸತಾಯಿಸಿದ್ದ. ಈಗ ಈತ ಮನೆ ಬಾಗಿಲನ್ನ ತೆರೆದಿದ್ದಾನೆ. ಹಾಗೆ ಆ ಮನೆಯಲ್ಲಿ ಇರಿಸಿದಂತಹ CC ಕ್ಯಾಮೆರಾಗಳನ್ನ ಅಬ್ಸರ್ವ್ ಮಾಡಿದಂತ ಲೋಕಾಯುಕ್ತ ಪೊಲೀಸರು ಆ ಮೂಲಕವೂ ಕೂಡ ಆತನಿಗೆ ವಾರ್ನಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಎಷ್ಟೇ ಹೊತ್ತಾದ್ರೂ ಕೂಡ ಬಾಗಿಲು ತೆರೆದಿದ್ದಾಗ ಪಕ್ಕದಲ್ಲೇ ಇದ್ದಂತಹ ಒಂದು ಕಾರನ್ನ ನಿಲ್ಸಿಕೊಂಡು ಅವರ ಮನೆ ಮೇಲೆ ಹತ್ತಿ ಮನೆಯನ್ನ ಪರಿಶೀಲನೆ ಮಾಡ್ಲಿಕ್ಕೆ ಕೂಡ ಮುಂದಾಗಿದ್ರು. ನಂತರದಲ್ಲಿ ಯಾವುದೇ ಕಾರಣಕ್ಕೂ ಬಾಗಿಲು ತೆರೆದಿದ್ದಾಗ ಪಟ್ಟು ಬಿಡದ ಲೋಕಾಯುಕ್ತ ಪೊಲೀಸ್ ಅವರು ನಿರಂತರವಾಗಿ ಅವರ ಮನೆ ಮುಂದೆ ಮೊಕ್ಕಾಂ ಹೂಡಿದ್ರು. ಈಗ ಅವರ ಮನೆಯಲ್ಲಿ ಮನೆ ಬಾಗಿಲನ್ನ ಅವರ ಮಗ ತೆರೆದಿರುವಂತದ್ದು. ಸದ್ಯಕ್ಕೆ ಏನು ದಾಖಲೆಯನ್ನ ಪರಿಶೀಲಿಸಲಿಕ್ಕೆ ಮುಂದಾಗಿರುವಂತಹ ಲೋಕಾಯುಕ್ತ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿಯನ್ನ ಹೊಂದಿದ್ದ ಅನ್ನುವಂಥದ್ದು ಮತ್ತು ಇತರೆ ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ಲಕ್ಷ್ಮೀನಾರಾಯಣ್ ಮನೆ ಮೇಲೆ ಏನು ಲೋಕಾಯುಕ್ತರು ದಾಳಿಯನ್ನ ಮಾಡಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ಖುಷ್ವಂತ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಭಾರತದ ಬುಡಕ್ಕೆ ಕೊಲ್ಲಿ ಕದನ ಬಂತ ಅನ್ನುವಂತಾಗಿದೆ. ಕನ್ಯಾಕುಮಾರಿಯಿಂದ 370 ಕಿಲೋಮೀಟರ್ ದೂರದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಇರಾನ್ ಹಡಗಿನ ಮೇಲೆ ಅಮೆರಿಕದ ಸಬ್ಮರೈನ್ ದಾಳಿ ಮಾಡಿದೆ. ಈ ದಾಳಿಯಲ್ಲಿ 87ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಸಮರ ಸಾರಿರೋ ಹಿನ್ನೆಲೆ ದುಬೈನಲ್ಲಿ ಸಿಲುಕಿದ್ದಂತ 246 ಕನ್ನಡಿಗರು ವಾಪಸ್ಸಾಗಿದ್ದಾರೆ. 4 ದಿನಗಳಿಂದ ದುಬೈನಲ್ಲಿ ಸಿಲುಕಿದ್ದಂತಹ ಕನ್ನಡಿಗರು ಬೆಂಗಳೂರಿಗೆ ಬಂದಿಳಿದಿದ್ದು ತಾಯ್ನಾಡಿಗೆ ಬರ್ತಾ ಇದ್ದಂತೆ ನುಟ್ಟಿಸಿರು ಬಿಟ್ಟಿದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಯುದ್ಧದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯಿಂದ ದುಬೈ, ಅಬುಧಾಬಿ, ಜೆದ್ದಾ, ದೋಹಾ ಸೇರಿ ಹಲವೆಡೆ ವಿಮಾನ ನಿಲ್ದಾಣಗಳು ಬಂದ್ ಆಗಿವೆ. ಅಲ್ಲಿನ ಏರ್ಪೋರ್ಟ್ಗಳಲ್ಲಿ ಸಿಲುಕಿದ್ದಂತ ಸಾವಿರಾರು ಜನ ಪ್ರಯಾಣಿಕರನ್ನ ಒಂದೊಂದೇ ವಿಮಾನದಲ್ಲಿ ಕಳುಹಿಸಿಕೊಡಲಾಗ್ತಾ ಇದೆ. ಈವರೆಗೂ ದುಬೈನಿಂದ ಬೆಂಗಳೂರಿಗೆ 1500ಕ್ಕೂ ಹೆಚ್ಚು ಮಂದಿ ಸುರಕ್ಷಿತವಾಗಿ ಮರಳಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಬಿಸಿ ಬೆಳಗಾವಿಗೂ ಕೂಡ ತಟ್ಟಿದೆ. ಬೆಳಗಾವಿಯ ಸಾಂಬಾ ಏರ್ಪೋರ್ಟ್ ರೆಡ್ ಝೋನ್ ಅಂತ ನಾಗರಿಕ ವಿಮಾನಯಾನ ಮಹಾನಿರ್ದೇಶಕ ಘೋಷಣೆ ಮಾಡಿದ್ದಾರೆ. ಏರ್ಪೋರ್ಟ್ ಸುತ್ತಮುತ್ತ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟವನ್ನು ನಿಷೇಧ ಮಾಡಲಾಗಿದೆ. ಇರಾನ್ ಇಸ್ರೇಲ್ ಸೇನಾ ಸಂಘರ್ಷದ ಕಾರಣ ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಉಂಟಾಗಿದ್ದು ಇದರ ಪರಿಣಾಮ ಜಾಗತಿಕ ತೈಲ ಮಾರುಕಟ್ಟೆ ಮೇಲೂ ಕೂಡ ಆಗಿದೆ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರೋ ಕಾರಣ ಕಚ್ಚಾ ತೈಲ ಪೂರೈಕೆ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯನ್ನ ಹೆಚ್ಚಿಸಲು ರಷ್ಯಾ ಸಿದ್ಧವಾಗಿದೆ ಅಂತ ಹೇಳಲಾಗಿದೆ. ವೆಲ್ಕಮ್ ಬ್ಯಾಕ್. ಅದ್ಯಾಕೋ ಏನೋ ಈ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿಗಳು ಮುಗಿಯುವಂತ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಸಿಎಂ ಹಾಗೂ ಡಿಸಿಎಂ ಕುರ್ಚಿ ಕಾದಾಟವನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ದಲಿತ ನಾಯಕರು ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಎತ್ತಿದ್ದಾರೆ. ಇದು ಈಗ ದೊಡ್ಡ ತಲೆನೋವಾಗಿದೆ. ಇದನ್ನ ಯಾವ ರೀತಿಯಾಗಿ ಸಮರ್ಪಕವಾಗಿ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದ ಕೈಮನೆಯೊಳಗೆ ಒಳಬೇಗುದಿ, ಬಲಗೈ ಎಡಗೈ ನಡುವೆ ಒಳ ಮೀಸಲು ವಾರ್. ಸಿದ್ದರಾಮಯ್ಯ 2.0 ಸರ್ಕಾರ ಆಡಳಿತಕ್ಕೆ ಬಂದಾಗಲಿಂದ ಒಂದಿಲ್ಲ ಒಂದು ವಿವಾದಗಳು ಕಾಂಗ್ರೆಸ್ನೊಳಗೆ ಭುಗಿಲೇಳುತ್ತಾನೇ ಇವೆ. ಅದ್ಯಾಕೋ ಏನೋ ಸಿದ್ದರಾಮಯ್ಯ ಅಂದುಕೊಂಡಂತೆ ಈ ಅವಧಿಯಲ್ಲಿ ನಡೆಯುತ್ತಲೇ ಇಲ್ಲ. ಐಂದರಾಮಯ್ಯರ ಬಹುದಿನದ ಆಸೆಯಾಗಿದ್ದ ಜಾತಿ ಗಣತಿ ವರದಿ ಮೂಲೆ ಸೇರಿದೆ. ಇದೀಗ ಒಳ ಮೀಸಲಾತಿಯೂ ಕೂಡ ಮಗ್ಗಲ ಮುಳ್ಳಾಗಿದೆ. ಹೌದು, ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಳ ಮೀಸಲಾತಿ ಕಗ್ಗಂಟು ದಿನೇ ದಿನೇ ಜಟಿಲವಾಗ್ತಾ ಇದೆ. ಹೊಸ ಒಳ ಮೀಸಲಾತಿ ಬಿಟ್ಟು ಹಳೆ ಮೀಸಲಾತಿಯಂತೆಯೇ ಉದ್ಯೋಗ ನೇಮಕಾತಿಗೆ ದಲಿತ ಎಡಗೈ ನಾಯಕರು ರೊಚ್ಚಿಗೆದ್ದಿದ್ದಾರೆ. ತುಳಿತಕ್ಕೆ ಒಳಗಾದ ಸಮುದಾಯವನ್ನ ಇನ್ನೆಷ್ಟು ತುಳಿತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರ ಅಂಗಳಕ್ಕೂ ಹಬ್ಬಿದ ಒಳಬೇಗುದೆ. ಒಳ ಮೀಸಲಾತಿ ಕದನದ ಕಿಚ್ಚು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂಗಳಕ್ಕೂ ಹಬ್ಬಿದೆ. ನಿನ್ನೆ ಬೆಳಗ್ಗೆ ಮೊದಲು ದಲಿತ ಬಲಗೈ ಸಮುದಾಯದ ನಾಯಕರಾದ ಪರಮೇಶ್ವರ್ ಮತ್ತು ಮಹದೇವಪ್ಪ ಖರ್ಗೆ ಭೇಟಿಯಾದರೆ
ಬಳಿಕ ಆಹಾರ ಸಚಿವ ಮುನಿಯಪ್ಪ ನೇತೃತ್ವದ ಎಡಗೈ ನಾಯಕರ ನಿಯೋಗ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿತು. ಖರ್ಗೆಜಿಯವರು ಈ ವಿಷಯ ಎಲ್ಲ ಒಟ್ಟಿಗೆ ಸೇರಿ ಅಮಿಕಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಯಾರಿಗೂ ಅನ್ಯಾಯ ಆಗೋದು ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಹೇಳ್ತೀನಿ ಅಂತೇಳಿ ಹೇಳಿದ್ದಾರೆ. ಅವ್ರದ್ರಲ್ಲಿ ಏನೂ ಅಭ್ಯಂತರ ಇಲ್ಲ. ಎಲ್ಲರೂ ಒಟ್ಟಿಗೆ ಇರಬೇಕು, ಸಮವಾಗಿ ಹಂಚ್ಕೊಳ್ಬೇಕು, ಅಮಿಕಬಲ್ ಆಗಿ ಸೆಟಲ್ಮೆಂಟು ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಸಮ್ಮತಿ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ತಿಳಿಸ್ತೀವಿ. ಎಐಸಿಸಿ ಅಧ್ಯಕ್ಷ ಖರ್ಗೆ ಸಾಹೇಬರ ಸಂದೇಶ ಹೊತ್ತ ಅದೇ ನಿಯೋಗ ಸಂಜೆ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿತ್ತು. ಇಂದಿನ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಏನೇನು ಚರ್ಚೆ ಮಾಡಬೇಕೆಂಬ ಬಗ್ಗೆ ಕೂಡ ಚಿಂತನ ಮಂಥನ ಕೂಡ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ. ಒಂದೆಡೆ ಮುನಿಯಪ್ಪ ನಿಯೋಗ ಖರ್ಗೆ ಅವರನ್ನ ಭೇಟಿ ಮಾಡಿದರೆ, ಇತ್ತ ಬಿಜೆಪಿಯ SC ST ಮುಖಂಡರ ನಿಯೋಗ ಮಾಜಿ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿತ್ತು. ಮಾರ್ಚ್ 7ರಂದು ಚಿತ್ರದುರ್ಗದಲ್ಲಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಮಾಡ್ತೀವಿ ಅನ್ನೋ ಸಂದೇಶ ಕೂಡ ರವಾನೆ ಮಾಡಿದ್ರು. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳೇ, ನೀವು ಏನಿವತ್ತು ಮೀಸಲಾತಿಯನ್ನು ಕಸ್ಕೊಂತ ಇದ್ರು, ಮಕ್ಕಳೆಲ್ಲರಿಗೂ ಶಿಕ್ಷಣದಲ್ಲಿ ಇವತ್ತು ಮೀಸಲಾತಿಯನ್ನು ಕಸ್ಕೊಂತ ಇದ್ರು, ಉದ್ಯೋಗದಲ್ಲಿ ಏನು ಮೀಸಲಾತಿ ಕಸ್ಕೊಂತ ಇದ್ರು, ನೇಮಕಾತಿಯಲ್ಲಿ ಇವತ್ತು ಮೀಸಲಾತಿಯನ್ನು ಕಸ್ಕೊಂತ ಇದ್ರು. ಮುಂದಿನ ದಿನಗಳಲ್ಲಿ ಜನರೆಲ್ಲರೂ ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡ್ತಾರ. ಇವತ್ತು ಪಾರ್ಷಲಿ ಸ್ಟೇ ಬಂದಿದ್ರಿಗಿನ ಅದೇನು ದೊಡ್ಡ ಪಾರ್ಷಲಿ ಸ್ಟೇ ಬಂದ್ರಿಗಿನ ನೀವು ನೇಮಕಾತಿ 7% 17% ಮಾಡ್ರಲ್ಲ, ಇವು ಮಾಡ್ರಿ. ಅದೇನಿದೆ ಮುಂದಕ್ಕೆ ಬೇಕಾದ್ರೆ ಸ್ಟೇ ಅಲ್ಲಿ ವೇಕೆಂಟ್ ಮಾಡ್ಕೊಡೋಣ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿಗಿಂತಲೂ ಹೆಚ್ಚಾಗಿ ತಮ್ಮ ಪಕ್ಷದ ದಲಿತ ನಾಯಕರನ್ನ ಸಂಭಾಳಿಸೋದೇ ಕಬ್ಬಿಣದ ಕಡಲೆಯಾಗಿದೆ. ಈ ಬಾರಿ ದಲಿತ ಎಡಗೈ ನಾಯಕರು ಸರ್ಕಾರದ ವಿರುದ್ಧ ಸಿಟ್ಟಾಗಿದ್ದು, ಇಂದಿನ ವಿಶೇಷ ಕ್ಯಾಬಿನೆಟ್ನತ್ತ ಕುತೂಹಲ ಹೆಚ್ಚಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಳ ಮೀಸಲು ಚಕ್ರವ್ಯೂಹದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ಸ್ವಪಕ್ಷೀಯರ ಶಾಸಕರ ಶೀತಲ ಸಮರಕ್ಕೆ ಆಡಳಿತ ತಬ್ಬಿಬ್ಬಾಗಿದೆ. ಏನು ಮಾಡೋದು ಅನ್ನುವಂಥ ಗೊಂದಲ. ದಲಿತ ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವೆ ಒಳ ಮೀಸಲು ಜಟಾಪಟಿ ನಡೀತಾ ಇದೆ. ಈ ಸರಣಿ ಸಭೆಗಳನ್ನು ಮಾಡಿದ್ರೂ ಕೂಡ ಒಮ್ಮತದ ನಿರ್ಧಾರಗಳು ಆಗಿಲ್ಲ. ಖುದ್ದು ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಸಂಧಾನವನ್ನು ಮಾಡುವಂಥ ಪ್ರಯತ್ನ ಪಟ್ಟರು, ಅದು ಆಗಿಲ್ಲ. ಸರ್ಕಾರದ ಪಾಲಿಗೆ ಈಗ ಒಳ ಮೀಸಲಾತಿ ಮಹಾಯುದ್ಧ ಕಗ್ಗಂಟಾಗಿದೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆಯಲ್ಲಿ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟು, ಅದರ ಮಧ್ಯೆ ಈಗ ಎದುರಾಗಿರುವಂಥ ಈ ಮೀಸಲಾತಿ ವಿಚಾರ ರಾಜಕೀಯ ಚರ್ಚೆಗೆ ಕಾರಣ ಆಗ್ತಾ ಇದೆ. 56,000 ಹುದ್ದೆಗಳ ನೇಮಕಾತಿಯಲ್ಲಿ ಒಳ ಮೀಸಲಾತಿಗೆ ಅನ್ವಯಿಸದೆ ಸರ್ಕಾರ ಮುಂದಾಗಿರೋದಿದೆಯಲ್ಲ, ಇದು ಪರಿಶಿಷ್ಟ ಜಾತಿಯ ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವೆ ಜಟಾಪಟಿಗೆ ದಾರಿ ಮಾಡಿಕೊಟ್ಟಿದೆ. ಇದನ್ನು ಯಾವ ರೀತಿಯಾಗಿ ಬಗೆಹರಿಸ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತಿನ ಸ್ಪೆಷಲ್ ಕ್ಯಾಬಿನೆಟ್ ಸಭೆಯಲ್ಲಿ ಏನಾದರೂ ನಿರ್ಧಾರಗಳು ಆಗುತ್ತಾ ಅನ್ನುವಂಥ ಒಂದಷ್ಟು ಕುತೂಹಲ ಅಂತೂ ಇದೆ. ಸರ್ಕಾರ ಈ ಹಿಂದೆ ನಾಗಮೋಹನ್ ದಾಸ್ ಶಿಫಾರಸಿನ ಮೇಲೆ 17% ಕೊಡುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡಿತ್ತು. ಆ ನಂತರದಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣನೇ 56 ಆಗಿರೋದ್ರಿಂದ 50% ಮೀಸಲಾತಿಯನ್ನು ಆಧರಿಸಿ ಈ 56,000 ಹುದ್ದೆಗಳ ನೇಮಕಾತಿಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರು. ಆದರೆ ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. SC ಮೀಸಲು 15% ನೀಡುವಂತೆ ಈಗ ಪಟ್ಟು ಹಿಡಿದಿದ್ದಾರೆ. ದಲಿತ ಎಡಗೈ ಬಲಗೈ ಸಮುದಾಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲು ರಹಿತ ಮೀಸಲಾತಿ ಪದ್ಧತಿ ಮರು ಜಾರಿಗೆ ಈಗ ಪಟ್ಟು ಹಿಡಿದಿರೋದು. ಕೋರ್ಟ್ ವಿಘ್ನ ನಿವಾರಣೆಗೂ ಒಳ ಮೀಸಲಾತಿಯ ಒಂದಷ್ಟು ವಿಘ್ನಗಳು ಕಾಡ್ತಾ ಇದೆ. ಒಂದಷ್ಟು ಎರಡೂ ಕಡೆಯವರು ಒಂದೊಂದು ವಾದವನ್ನು ಮುಂದಿಟ್ಟಿದ್ದಾರೆ. 15% ಮೀಸಲಾತಿ ಒಳಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರದೆ ನೇರ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದಿದೆಯಲ್ಲ, ಇದು ಎಡಗೈ ಸಮುದಾಯಕ್ಕೆ ಇರುವಂಥ ಅಸಮಾಧಾನಕ್ಕೆ ಕಾರಣ. ಇಲ್ಲಿ ಎರಡು ಕಡೆಯಿಂದಲೂ ಕೂಡ ಪ್ರಬಲ ವಾದಗಳು ಕೇಳಿ ಬರ್ತಾ ಇದೆ. 15% ಮೀಸಲಾತಿಯ ಒಳಗೆ ಒಳ ಮೀಸಲಾತಿ ಅನ್ವಯಿಸಬೇಕು ಅಂತ ಎಡಗೈ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ. ಪ್ರಮುಖ ನಾಯಕರು ಪಟ್ಟು ಹಿಡಿದಿದ್ದಾರೆ. ಪ್ರಮುಖ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದು KH ಮುನಿಯಪ್ಪ ಆಗಿರ್ಬೋದು ಅಥವಾ ಇನ್ನಿತರರಾಗಿರ್ಬೋದು, RB ತಿಮ್ಮಾಪುರ ಆಗಿರ್ಬೋದು, ಅವರೆಲ್ಲರೂ ಕೂಡ ಇದೇ ವಿಚಾರವನ್ನು ಹೇಳ್ತಾ ಇರೋದು. ಇದು ಈಗ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ, ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಅದರ ಜೊತೆ CM ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಸಮುದಾಯದ ನಾಯಕರನ್ನು ಭೇಟಿ ಮಾಡಿ ಸಂಧಾನವನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಕೂಡ ಸಾಧ್ಯ ಆಗಿಲ್ಲ. ಎರಡೂ ಸಮುದಾಯದ ನಾಯಕರು ಭೇಟಿ ಮಾಡಿ ಈಗ ಖರ್ಗೆ ಅವ್ರಿಗೊಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಯಾರ ಮನವಿಯನ್ನು ಪುರಸ್ಕರಿಸಲಾಗುತ್ತೆ ಅನ್ನುವಂಥ ಪ್ರಶ್ನೆ, ಅದರ ಜೊತೆಗೆ ಈ ಬಿಕ್ಕಟ್ಟನ್ನು
ಪಕ್ಷದ ಒಳಗೇ ಇರುವಂಥ ಈ ಬಿಕ್ಕಟ್ಟನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಇದರ ಮಧ್ಯೆ ಇರುವಂಥ ಒಂದು ಪಾಸಿಬಿಲಿಟಿ ಅಥವಾ ಕುತೂಹಲ ಅಂತಂದರೆ ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಇದ್ರ ಬಗ್ಗೆ ಮಹತ್ವದ ತೀರ್ಮಾನವನ್ನು ಏನಾದರೂ ತಗೊಳ್ತಾರಾ ಅಥವಾ ಅಂಥದ್ದೇನಾದರೂ ನಿರ್ಧಾರಗಳು ಹೊರಗೆ ಬೀಳುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿರೋದು. ಹಾಗಾಗಿ ಇದರ ಬಗ್ಗೆ ಒಂದಷ್ಟು ಸ್ಪಷ್ಟತೆಯಂತೂ ಸಿಗಬೇಕಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಹೊಸ ತಿರುವನ್ನು ಏನಾದರೂ ನೀಡುತ್ತಾ ಅನ್ನುವಂಥ ಒಂದು ಕುತೂಹಲ ಸದ್ಯಕ್ಕಿರೋದು. ಒಳ ಮೀಸಲಾತಿ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರೋದು. ದಲಿತ ಗುಂಪುಗಳಲ್ಲಿ ಉಂಟಾಗಿರುವಂಥ ತಿಕ್ಕಾಟ, ಆ ತಿಕ್ಕಾಟವನ್ನು ಸರ್ಕಾರ ಯಾವ ರೀತಿ ಸರಿಪಡಿಸುತ್ತೆ ಅನ್ನುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಸದ್ಯಕ್ಕೆ ಸರ್ಕಾರಕ್ಕೊಂದು ರೀತಿಯಲ್ಲಿ ಈ ವಿಚಾರ ಇದೆಯಲ್ಲ, ಒಳ ಮೀಸಲಾತಿ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಸರ್ಕಾರ ಯಾರ ಪರವಾಗಿ ನಿಲ್ಲುತ್ತೆ ಅನ್ನುವ ಪ್ರಶ್ನೆ ಇವತ್ತಿನ ಸಚಿವ ಸಂಪುಟ ಸಭೆಯತ್ತ ಎಲ್ಲರ ಚಿತ್ತ ಇದೆ. ಇವತ್ತು ಏನಾದರೂ ಮಹತ್ತರವಾದಂಥ ತೀರ್ಮಾನವನ್ನು ಮಾಡುವಂಥ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಈಗ ದಲಿತ ಮುಖ್ಯಮಂತ್ರಿ ಬೇಕು ಅಂದಾಗ ಇಡೀ ದಲಿತ ಸಮುದಾಯ ಒಂದಾಗಿ ನಿಂತಿರುವಂತದ್ದು, ಎಲ್ಲಾ ಬಣಗಳ ದಲಿತ ಸಚಿವರು ಕೂಡ ಒಂದಾಗಿ ನಿಂತಿರುವಂತದ್ದನ್ನು ನಾವು ಗಮನಿಸಿದ್ದೇವೆ. ಯಾಕಂದ್ರೆ ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರು ಕೂಡ ದಲಿತ ಮುಖ್ಯಮಂತ್ರಿನೇ ಬೇಕು ಅಂತ ಈ ದಲಿತ ಸಮುದಾಯದ ಮುಖಂಡರು ಈಗಾಗಲೇ ಅನೇಕ ಸಭೆಗಳನ್ನು ನಡೆಸಿದ್ದಾರೆ. ಆದ್ರೆ ಇಂಟರ್ನಲ್ ರಿಸರ್ವೇಶನ್ ಅಂತ ಬಂದಂತ ಸಂದರ್ಭದಲ್ಲಿ ಕಳೆದ ಬಾರಿ ಕ್ಯಾಬಿನೆಟ್ ನಲ್ಲಿ ದಲಿತ ಸಮುದಾಯದ ಸಚಿವರುಗಳೆಲ್ಲ ಮಾತನಾಡಿ ಒಮ್ಮತಕ್ಕೆ ಬಂದಿದ್ರು ಕೂಡ ಆ ಕ್ಯಾಬಿನೆಟ್ ಸಭೆ ಮುಗಿದ ಕೂಡಲೇ ಹೊರ ಬಂದಾಗಲೇ ಒಂದು ಹಂತಕ್ಕೆ ಭಿನ್ನಾಭಿಪ್ರಾಯ ಮೂಡಿತ್ತು. ಇಲ್ಲಿ ಎರಡು ತಂಡ ಆಗಿದೆ, ದಲಿತ ಸಮುದಾಯದಲ್ಲೇ ಎರಡು ತಂಡ ಆಗಿರುವಂತದ್ದು. ಅಲ್ಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಎಚ್ ಸಿ ಮಾದೇವಪ್ಪನವರ ಆಗಿರ್ಬೋದು, ಇವರು ಒಂದು ತಂಡದಲ್ಲಿದ್ರೆ ಮತ್ತೊಂದು ತಂಡದಲ್ಲಿ ಈಗ ಮುನಿಯಪ್ಪರವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಈ ವಿಚಾರಗಳನ್ನ ನಾವು ಗಮನಿಸಿದಾಗ ಎಲ್ಲವೂ ಸರಿ ಇಲ್ಲ. ಸರಿ ಹೋಗುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಮಾತನಾಡಿದ್ದಾರೆ. ಅವರು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಈ ಕಾರಣದಿಂದ ಆದಷ್ಟು ಬೇಗ ಇದಕ್ಕೆ ಇತ್ಯರ್ಥ ಪಡಿಸುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಈ ಆಂತರಿಕ ಕಲಹ ಇದೆಯೋ ಅದೇ ರೀತಿಯಲ್ಲಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ಈ ಆಂತರಿಕ ಕಲಹ ಇದೆ. ಅದು ಇನ್ನೂ ಕೂಡ ತಣ್ಣಗಾಗಿಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕಾದಂಥ ವಿಚಾರ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಈಗ ರೆಬೆಲ್ ನಾಯಕರು ತಿರುಗಿ ಬಿದ್ದಿದ್ದಾರೆ. ಮುಂದಿನ ಚುನಾವಣೆಗೆ ಈಗಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂಥ ವಿಚಾರಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. 2028ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಗೂ ಮುನ್ನವೇ ದಾವಣಗೆರೆ ಜಿಲ್ಲೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರೋದು ಈಗ ಸಾಕಷ್ಟು ವಿರೋಧಕ್ಕೆ ಕಾರಣ ಆಗ್ತಾ ಇದೆ. 7 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಿಸಿದ್ರು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ವಿರುದ್ಧ ಈಗ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ದಾವಣಗೆರೆಯಲ್ಲಿ ರೆಬೆಲ್ ನಾಯಕರ ಮಹತ್ವದ ಸಭೆ. ಈ ಸಭೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಸೇರಿ ಹಲವರು ಭಾಗಿಯಾಗಿದ್ದರು. ಶೀಘ್ರವೇ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡುವಂತಹ ನಿಟ್ಟಿನಲ್ಲಿ ರೆಬೆಲ್ಸ್ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ನಾನು ಈ ಸಭೆಯಲ್ಲಿ ಇಷ್ಟೇ ನಿಮ್ಮಲ್ಲಿ ವಿನಂತಿ ಮಾಡುವಂತದ್ದು, ಇವತ್ತಿನಿಂದ ಪ್ರಯತ್ನ ಮಾಡಿ ರೇಣುಕಾಚಾರ್ಯರು ಸೇರಿ ಮಾಡಾಡು ವಿರೂಪಾಕ್ಷಪ್ಪ, ರಾಮಚಂದ್ರ, ಸಂಪಂಗಿ, ಬಸವರಾಜ ನಾಯ್ಕ ಎಲ್ಲರೂ ಸಹ ಶಾಸಕರಾಗಕ್ಕೆ ಬಂದಾಗ ನಾವು ಕರ್ನಾಟಕ ರಾಜ್ಯದಲ್ಲಿ 140-150 ಹೆಚ್ಚು ಶಾಸಕರನ್ನು ಗೆದ್ದು ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ಮಾಡುವಂಥದ್ದು ಸೂರ್ಯ ಚಂದ್ರ ಎಷ್ಟಿರುವಂಥದ್ದು ಸತ್ಯನೋ ಅಷ್ಟೇ ಸತ್ಯ ಅನ್ನೋ ವಿಶ್ವಾಸ, ನಂಬಿಕೆ ನನಗಿದೆ. ನಾನು ಈ ಸಭೆಯಲ್ಲಿ ಇಷ್ಟೇ ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಇವತ್ತಿನಿಂದ ಪ್ರಯತ್ನ ಮಾಡಿ ರೇಣುಕಾಚಾರ್ಯರು ಸೇರಿ ಮಾಡಾಡು ವಿರೂಪಾಕ್ಷಪ್ಪ, ರಾಮಚಂದ್ರ, ಸಂಪಂಗಿ, ಬಸವರಾಜ ನಾಯ್ಕ ಎಲ್ಲರೂ ಸಹ
ಶಾಸಕರ ಆಯ್ಕೆ ಬಂದಾಗ ನಾವು ಕರ್ನಾಟಕ ರಾಜ್ಯದಲ್ಲಿ ಈ ಪರೀಕ್ಷೆಗಳ ವಿಚಾರದಲ್ಲಿ ಪದೇ ಪದೇ ಎಡವಟ್ಟನ್ನ ಮಾಡ್ಕೊಳ್ತಾ ಇರುವಂತಹ ಕೆಪಿಎಸ್ಸಿ ಮೇಲೆ ಈಗ ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಹಿಂದೆ ಅನೇಕ ವಿಚಾರಗಳ ಬಗ್ಗೆ ದೂರುಗಳು ಕೇಳಿ ಬಂದವು. ಅದು ಭಾಷಾಂತರದ ವಿಚಾರ ಆಗಿರ್ಬೋದು ಅಥವಾ ಎಕ್ಸಾಮ್ ವಿಚಾರ ಆಗಿರ್ಬೋದು. ಆದರೆ ಈಗ ಮೇನ್ಸ್ನಲ್ಲೂ ಕೂಡ ಅಂದರೆ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಇಂಥ ಲೋಪದೋಷಗಳು ಆಗಿದೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿರುವುದು ಸಾಬೀತು ಆಗುವಂತ ಎಲ್ಲ ಲಕ್ಷಣಗಳು ರಿಸಲ್ಟ್ ಶೀಟ್ನಲ್ಲಿದೆ. ಮೆಜಾರಿಟಿ ಯಾರು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ಪ್ರತಿಯೊಂದು ಸ್ಟೂಡೆಂಟ್ಸು ಇವತ್ತು ಆಕ್ರೋಶ ಹೊರಗಡೆ ಆಗ್ತಿದ್ದಾರೆ. ಕೆಪಿಎಸ್ಸಿ ಮತ್ತೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಕೆಎಸ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ಬಳಿಕ ಹಲವು ಅಭ್ಯರ್ಥಿಗಳು ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಪರೀಕ್ಷೆ ಸರಿಯಾಗಿ ಬರೆದಿದ್ರೂ ಆಯ್ಕೆಯಾಗಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಎಸ್ಸಿ ವಿರುದ್ಧ ಮತ್ತೆ ಅಕ್ರಮದ ಆರೋಪ. ಪ್ರಶ್ನೆ ಪತ್ರಿಕೆಗಳ ಮರುಮೌಲ್ಯಮಾಪನವ. ಅಭ್ಯರ್ಥಿಗಳು ಮಾಡುತ್ತಿರುವಂತಹ ಆರೋಪಕ್ಕೂ ಒಂದು ಬಲವಾದ ಕಾರಣವಿದೆ. ಒಂದೇ ರೂಮಿನಲ್ಲಿ ಪರೀಕ್ಷೆ ಬರೆದ 15 ಮಂದಿ ಆಯ್ಕೆಯಾಗಿದ್ದಾರೆ ಎಂಬುದು ಅನುಮಾನಕ್ಕೆ ಕಾರಣವಾಗಿದೆ. ರಿಪಬ್ಲಿಕ್ ಇಂಪ್ಯಾಕ್ಟ್ ವರದಿ ಕೇಳಿದ ಸರ್ಕಾರ. ಇನ್ನು ಕೆಎಸ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವಂತಹ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ರಾಜ್ಯದ ರಾಜಕೀಯದಲ್ಲೂ ತೀವ್ರ ಚರ್ಚೆ ಹುಟ್ಟುಹಾಕಿತ್ತು. ಆಡಳಿತ ವಿರೋಧ ಪಕ್ಷಗಳ ನಡುವೆ ಪರ ವಿರೋಧ ಕೂಡ ಚರ್ಚೆ ಎಬ್ಬಿಸಿತು. ನೋಡ್ರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲದರಲ್ಲಿ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರವೇ ಭ್ರಷ್ಟಾಚಾರ. ಭ್ರಷ್ಟಾಚಾರ ಒಂದೇ ಸರಿಯಾಗಿ ನಡೀತಾ ಇರೋದು, ಉಳಿದೇನೂ ನಡೀತಾ ಭ್ರಷ್ಟಾಚಾರ, ದುರಾಡಳಿತ. ಹಾಗಾಗಿ KPSCಯಲ್ಲೂ ಸಹಿತ ಅಲ್ಲಿ ಏನು ಇವರು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂತಂದ್ರೆ ಪ್ರತಿ ಅಭ್ಯರ್ಥಿ ಕಡೆಯಿಂದ ಕಲೆಕ್ಟ್ ಮಾಡಲಿಕ್ಕೆ ಇವರೇ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದವರು. ಅದಕ್ಕೆ KPSC ಅವರು ಕೂಡಿದ್ದಾರೆ. ಅದಕ್ಕೆ ಭ್ರಷ್ಟಾಚಾರ ಆಗಿದೆ. ಪ್ರತಿ ಕೊಠಡಿನಲ್ಲಿ ಪರೀಕ್ಷಾ ಕ್ರಮಗಳನ್ನ ನಿಗಾ ವಹಿಸೋದಕ್ಕೆ CCTVಗಳನ್ನ ಅಳವಡಿಸಿರ್ತಾರೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಆ ಥರ ಒಂದೇ ರೂಮಲ್ಲಿ ಒಂದೇ ಕುಟುಂಬದವ್ರನ್ನ ಕೂರಿಸುವಂಥದ್ದಕ್ಕೆ ಮೊದಲನೇದಾಗಿ ಅವಕಾಶ ಇಲ್ಲ. ಆ ಥರ ಮಾಡಿದರೆ ಖಂಡಿತ ತಪ್ಪಾಗುತ್ತೆ. ಎರಡನೇದು, ಒಂದೇ ರೂಮಲ್ಲಿ ಹೆಚ್ಚು ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಅಂದರೆ ಅದನ್ನು ನಾನು ಈ ಸಮಯದಲ್ಲಿ ಮಾಹಿತಿ ಇಲ್ಲದೆ ಮಾತಾಡೋದಕ್ಕಾಗೋದಿಲ್ಲ. ನಮ್ಮ ವರದಿ ಬೆನ್ನಲ್ಲೇ ಅಲರ್ಟ್ ಆದ ಸರ್ಕಾರ KPSC ಬಳಿ ವರದಿಯನ್ನು ಕೇಳಿತ್ತು. ರಿಸಲ್ಟು ಮೊನ್ನೆ 2ನೇ ತಾರೀಕು ಬಿಟ್ಟಾಗಿಂದನೂ ಅವತ್ತು ರಾತ್ರಿ ಬಿಟ್ವಿ ನಾವು. ಹತ್ರ ಒಂದು 8 ಗಂಟೆ, ಅರೌಂಡ್ 7:30 or 8. ಸೊ ಅದಾದ ನಂತರ ಇಮಿಡಿಯೇಟಾಗಿ ಈ ಥರದ್ದು ಶುರುವಾಗಿದೆ. ನಾನು ಗಮನಿಸಿದ್ದೀನಿ. ನಿನ್ನೆನೂ ಪೂರ್ತಿ ತುಂಬ ಜನ ಈ ಥರ ಮಾತಾಡ್ತಾ ಇದ್ದಾರೆ. ಆಮೇಲೆ ನನ್ನ ವಾಟ್ಸಪ್ಗೆ ಕೂಡ ಕೆಲವೊಂದನ್ನೆಲ್ಲ ಕಳಿಸಿದ್ದಾರೆ ಈ ಥರ ಆಗಿದೆ ಅಂತ. ನಾನು ಪರಿಶೀಲನೆ ಮಾಡ್ಕೊಂಡಿದ್ದೀನಿ ನನ್ನ ಹಂತದಲ್ಲಿ. ಆ ಥರದ್ದು ಯಾವುದೂ ನಡೆದಿಲ್ಲ. ಒಂದೇ ಒಂದು ಸಂದರ್ಭದಲ್ಲಿ ನೋಡಿದಾಗ 10 ಜನದ್ದೇನೋ ಒಂದು ಕಡೆ ಬಂದಂಗಿದೆ. ಅದು ನಾನು ಡೀಟೇಲ್ ಆಗಿ ತೆಗೆಸ್ತಾ ಇದ್ದೀನಿ, ಸೆಂಟರ್ಸ್ ಡೀಟೇಲ್ಸ್ ಅಂಡ್ ಆಲ್. KPSC ಪರೀಕ್ಷೆಯ ಅಕ್ರಮದ ಬೆನ್ನಲ್ಲೇ ಮತ್ತೊಂದು ಎಡವಟ್ಟು ಅನಾವರಣಗೊಂಡಿದೆ. ಮೇನ್ಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಸೀಲ್ ಓಪನ್ ಆಗಿರುವ ಆರೋಪ ಕೂಡ ಕೇಳಿ ಬಂದಿದೆ. KPSC ರಾಜ್ಯ ಸರ್ಕಾರಕ್ಕೆ ವರದಿ ನೀಡಿದೆ. ಪರೀಕ್ಷಾ ಅಕ್ರಮ ನಡೆದೇ ಇಲ್ಲ ಅಂತಿದೆ. ಪರೀಕ್ಷಾರ್ಥಿಗಳ ಒತ್ತಾಸೆಗೆ ಮಣಿದು ಸರ್ಕಾರ ಮತ್ತೊಮ್ಮೆ ಮೌಲ್ಯಮಾಪನಕ್ಕೆ ಮುಂದಾಗುತ್ತಾ ಇಲ್ಲ KPSCಯ ಪರ ನಿಲ್ಲುತ್ತಾ ಅನ್ನೋ ಕುತೂಹಲ ಕೂಡ ಮೂಡಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. KPSC ಕಳ್ಳಾಟವನ್ನ ಬಯಲು ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಈ ಸರಣಿ ಕಳ್ಳಾಟಗಳೆಲ್ಲವೂ ಕೂಡ ಈಗ ಬಯಲಾಗಿದೆ. ದಿನದಿಂದ ದಿನಕ್ಕೆ KPSCಯ ಕರ್ಮಕಾಂಡ ಬಯಲಾಗ್ತಾ ಇದೆ. ಒಂದೊಂದಲ್ಲ KPSC ಕಳ್ಳಾಟಗಳು. ಆ ಕಳ್ಳಾಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಆನ್ಸರ್ ಶೀಟನ್ನು ತಗೊಂಡು ಹೋಗೋದಕ್ಕೆ ಕಳ್ಳಾಟವನ್ನು ಆಡಿದ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯ ಇರೋದು. ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ಮೇ 5ರಂದು ಕಳೆದ ವರ್ಷ essay ಪೇಪರ್ನಲ್ಲಿ ನಡೆದಿದ್ದಂಥ ಒಂದು ಪರೀಕ್ಷೆ. ಬೆಳಗ್ಗೆ ನಡೆದಿತ್ತು ಎಕ್ಸಾಮ್. ಪರೀಕ್ಷೆ ಮುಗಿದು 1 ಗಂಟೆ ಆದರೂ ಆನ್ಸರ್ ಶೀಟನ್ನು ತಗೊಂಡೇ ಇಲ್ಲ. ಅದನ್ನು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉಡಾಫೆಯ ಉತ್ತರ ಕೂಡ ಕೊಟ್ಟಿದ್ದಾರೆ. ಇಂಥ ಆರೋಪಗಳು, ಗಂಭೀರವಾದಂಥ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ವೇಟ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ಯಾರು KPSC ಕಾರ್ಯದರ್ಶಿ ಮೇಡಮ್ ಅವ್ರು ಹೇಳ್ತಾರೆ ಸರ್, ಯಾವುದೇ ಇರೆಗ್ಯುಲರಿಟೀಸು ಎಕ್ಸಾಮ್ಸ್ನಲ್ಲಿ ಆಗಿಲ್ಲ ಅಂತ ನಿನ್ನೆ ಅವರು ಹೇಳ್ತಾ ಇದ್ದಾರೆ.
ಬಟ್ ಅದು ಎಕ್ಸಾಮ್ಸಲ್ಲಿ ಮೇನ್ಸ್ ಎಕ್ಸಾಮ್ ಬರೆದು ನಾವು ಹೊರಗಡೆ ಬರ್ತಾ ಇರಬೇಕಾದ್ರೆ KPSCಯಲ್ಲಿ ಡಿಸ್ಪ್ಯಾಚ್ ಮಾಡಲಿಕ್ಕೆ ಒಂದಿಷ್ಟು ಟೈಮ್ ಅಂತ ಇರುತ್ತೆ ಸರ್. ಒಂದು ವೆಹಿಕಲ್ಲು ಎಕ್ಸಾಮ್ 1 ಗಂಟೆಗೆ ಮುಗಿದ್ರೆ 2 ಗಂಟೆ ಅಲ್ಲಿ ಅದು KPSCಗೆ ಹೋಗಬೇಕಾಗುತ್ತೆ. ಬಟ್ ಅವತ್ತು ಏನಾಗುತ್ತೆ ಸರ್, ಎಕ್ಸಾಮ್ ನಾವು ಮುಗಿಸಿ ಹೊರಗಡೆ ಬರಬೇಕಾದ್ರೆ ಏನು ಪ್ರೈವೇಟ್ ವೆಹಿಕಲ್ ಇತ್ತಲ್ಲ, ನಾವು ಸ್ವಲ್ಪ ಅಲ್ಲೇ ಮಾತಾಡ್ಕೊಂಡು ನಿಂತ್ಕೋಬೇಕಾದ್ರೆ ಅದು ಬಂಡಲ್ಸು ವೆಹಿಕಲಲ್ಲಿ ಹಾಕೋದೇ ಇಲ್ಲ ಸರ್. 3 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ. 3 ಗಂಟೆ ಆದರೂ ನಮಗೆ ಡೌಟ್ ಬರುತ್ತೆ, ಯಾಕೆ ಇವರು ಡಿಸ್ಪ್ಯಾಚ್ ಮಾಡ್ತಾ ಇಲ್ಲ ಅಂತ. ಸೊ ನಾವು ಹಾಗೆ ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಇವರು ಅದು ಕಾರ್ ಡ್ರೈವರ್ ಒಳಗಡೆ ಹೋಗಿ ಬರ್ತಾನೆ. ಎಲ್ಲ ತುಂಬ ಹುಡುಗರು ಸರ್ ವೇಟ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ಯಾರೋ ಇನ್ಫಾರ್ಮ್ ಕೊಡ್ತಾರೆ ಅವ್ರಿಗೆ. ಕೊಟ್ಟ ಮೇಲೆ ಅವ್ರು ಏನು ಹೇಳ್ತಾರೆ, ಅವನಿಗೆ ನೀನು ಪಂಚರ್ ಮಾಡಿಬಿಡು ಗಾಡಿ ಅಂತ ಏನೋ ಒಂದು ಸಿಗ್ನಲ್ ಕೊಡ್ತಾರೆ ಸರ್. ಅದಕ್ಕೆ ಅವನು ಡ್ರೈವರ್ ಬಂದುಬಿಟ್ಟು ಹಿಂದ್ಗಡೆಯಿಂದ ವೆಹಿಕಲನ್ನು ಪಂಕ್ಚರ್ ಮಾಡ್ತಾನೆ ಸರ್. ಪಂಕ್ಚರ್ ಮಾಡಿ ಅದನ್ನು ನಾನು ಪಂಕ್ಚರ್ ತೆಗಿತೀನಿ ಮಾಡ್ತೀನಿ ಅನ್ನೋವಂಥ ಒಂದು ಡ್ರಾಮಾ ಮಾಡಿಕೊಂಡು ಅದನ್ನು 4-4:15ವರೆಗೂ ತಳ್ತಾನೆ ಸರ್ ಟೈಮನ್ನು. ಅದನ್ನು ಅವರು ಎಲ್ಲರೂ ಒಳಗಡೆ ಲಾಕ್ ಮಾಡಿಕೊಂಡು ಯಾರು ಕೆಪಿಎಸ್ಸಿ ಕಳ್ಳಾಟದ ವಿರುದ್ಧ ಈಗ ಕೆಎಎಸ್ ಅಭ್ಯರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ಕೆಪಿಎಸ್ಸಿ ಕಚೇರಿಯನ್ನ ಬಂದ್ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಈಗ ಹೆಚ್ಚಾಗ್ತಾ ಇದೆ. ನಮಗೆ ಕೆಪಿಎಸ್ಸಿಯಿಂದ ಪರೀಕ್ಷೆ ನಡೆಸೋದೇ ಬೇಡ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. UPSCಗೆ ಅವಕಾಶ ಕೊಡಬೇಕು ಅಂತ ಅಭ್ಯರ್ಥಿಗಳು ಈಗ ಆಗ್ರಹವನ್ನ ಮಾಡ್ತಾ ಇರೋದು. 384 ಪೋಸ್ಟ್ ಯಾರಿಗೆ ಕೊಡಬೇಕು ಅಂತ ಆಲ್ರೆಡಿ ನಿರ್ಧರಿಸಿದ್ದಾರೆ. ನಾವು ಕಷ್ಟಪಟ್ಟು ಓದಿದ್ದೇವೆ, ನಮಗೆ ಮೋಸ ಆಗ್ತಾ ಇದೆ. ಮೆಂಬರ್ಸ್, ಅಧಿಕಾರಿಗಳು, ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ, ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾಂತಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಮಾತಾಡಿದ್ದಾರೆ ನೋಡಿ. KAS ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರುವ ಆರೋಪ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಇದೀಗ ಅಭ್ಯರ್ಥಿಗಳು ಮತ್ತು ಅಖಿಲ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆ ಇದೀಗ KPSC ಎಕ್ಸಾಮ್ ನಡೆಸೋದು ಬೇಡ ಎಂಬುದು ಒಂದು ಕಡೆ ಒತ್ತಾಯ ಮಾಡ್ತಿದ್ರೆ. ನಮ್ಮ ಜೊತೆಗ ಅಖಿಲ ಕರ್ನಾಟಕದ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈ ಬ್ರಹ್ಮಾಂಡ ಭ್ರಷ್ಟಾಚಾರ ವಿರುದ್ಧ ದೊಡ್ಡ ಧ್ವನಿ ಎತ್ತಿದ್ರಿ, ಆರೋಪ ಸಹ ಮಾಡಿದ್ರಿ. ಇದೀಗ KPS ಎಕ್ಸಾಮ್ ನಡೆಸೋದು ಬೇಡ ಎಂಬುದು ಒಂದು ಕಡೆ ಒತ್ತಾಯ ಸಹ ಮಾಡ್ತಿದ್ರಿ. ಏನು ಒತ್ತಾಯ ಮಾಡ್ತೀರಿ ಮತ್ತು ಏನು ಹೇಳ್ತೀರಿ ಅಂತ? ಸರ್, ಈಗ ಏನಾಗಿದೆ ಭ್ರಷ್ಟಾಚಾರ ಅಂತ ಹೇಳೋದು 100% ಆಗಿದೆ. ಇವರು ಒಂದು ಸ್ಕೋರ್ ಲಿಸ್ಟ್ ಬಿಟ್ಟಿಲ್ಲ, ಪ್ರಾಮಾಣಿಕವಾಗಿ ಯಾರು ಎಕ್ಸಾಮ್ಸ್ ಅಂದರೆ ಇವು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಅದರ ಲಿಸ್ಟಲ್ಲೇ ಇಲ್ಲ. ಯಾರೋ ಇರೋದ್ರು ಕೂಡ ಜೆನ್ಯೂನ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರು ಫೈನಲ್ ಲಿಸ್ಟಲ್ಲಿ 100% ಬರಲ್ಲ ಸರ್. ಇವರು 384 ಪೋಸ್ಟ್ ಆಲ್ರೆಡಿ ಇವರು ಡಿಸೈಡ್ ಮಾಡಿದ್ದಾರೆ ಯಾರಿಗೆ ಕೊಡಬೇಕಂತ ಹೇಳ್ಬಿಟ್ಟು. ಇಲ್ಲಿರೋ ಮೆಂಬರ್ಸ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಸರ್ಕಾರದಲ್ಲಿ ಮಿನಿಸ್ಟರ್ ಲೆವೆಲ್ಗಿರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಮತ್ತು ಮಧ್ಯವರ್ತಿಗಳಿರ್ಬೋದು. ಆಲ್ರೆಡಿ MLAಗಳು ಅದರಲ್ಲಿ ಲಿಸ್ಟ್ ಇದ್ದಾರೆ. ಮತ್ತು KA ನಡೆಸಿರೋಂಥ ಎಕ್ಸಾಮ್ಸಲ್ಲಿ 20 ಮಾರ್ಕ್ಸ್ ತೊಗೊಂಡಿರಲ್ಲ, 30 ಮಾರ್ಕ್ಸ್ ತೊಗೊಂಡಿರಲ್ಲ. ನನ್ನ ಹತ್ರ ಪ್ರೂಫ್ ಇದೆ ಸರ್, 100% ಕೊಡ್ತೀನಿ. ಅದು KA ನಡೆಸಿರೋಂಥ ಎಕ್ಸಾಮ್ಸಲ್ಲಿ 30 ಮಾರ್ಕ್ಸ್ ತೊಗೊಂಡಿರಲ್ಲ. ಇಲ್ಲಿ 1250 ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ಸಲ್ಲಿ ಅದು ಹೆಂಗೆ ಸರ್ ಕ್ವಾಲಿಫೈಡ್ ಆಗೋಕ್ಕಾಗುತ್ತೆ? ಪ್ರಿಲಿಮ್ಸ್ ತಾನೇ ಹೆಂಗೆ ಕ್ವಾಲಿಫೈಡ್ ಆಗೋಕ್ಕಾಗುತ್ತೆ? ಇಲ್ಲಿ ಗ್ರೂಪ್ ಸಿ ಎಕ್ಸಾಮ್ಸ್ ಕ್ವಾಲಿಫೈ ಆಗೋಕ್ಕಾಗಲ್ಲ. ಇಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಕರಪ್ಷನ್ ಆಗಿದೆ ಸಕ್ಕಷ್ಟು ಸರ್. ನಾನು ಹೇಳ್ತೀನಿ, ಮೋರ್ ದೆನ್ 500 ಮೆಂಬರ್ಸ್ ಇದರಲ್ಲಿ ಕಲ್ಪ್ರಿಟ್ಸ್ ಇದ್ದಾರೆ. ಇವರಿಗೆಲ್ರಿಗೂ ಶಿಕ್ಷೆ ಆಗಬೇಕು, ಇದನ್ನು ತನಿಖೆ ಆಗಬೇಕು. ನಾಳೆ ನಾವು ಗವರ್ನರ್ಗೂ ಅಂದರೆ ರಾಜ್ಯಪಾಲರಿಗೂ ನಾವು ಮನವಿ ಮಾಡ್ಕೊತೀವಿ. ಮತ್ತು ಇದು ಒಂದು ಹೈಕೋರ್ಟ್ ಜಡ್ಜ್ ಮುಖಾಂತರ ಒಂದು ಕಮಿಟಿ ರಚನೆ ಮಾಡಬೇಕು. ಜೊತೆಯಲ್ಲಿ CBI ತನಿಖೆ ಆಗಬೇಕು ಸರ್. ಇದು ಈಗ KPSC ಪರೀಕ್ಷೆ ನಡೆಸೋದು ಅಂದರೆ KS ಪರೀಕ್ಷೆ KPS ನಡೆಸೋದು ಬೇಡ 100% ಸರ್. ಈ KPSCಗೆ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ A ಗ್ರೂಪ್ E ಹುದ್ದೆಗಳು ಕೊಡೋದೇ ಬೇಡ, UPSC ಕೊಡಲಿ ಸರ್. ಇನ್ನು ಮಿಕ್ಕಿದ್ದು ಅಪ್ಕಮಿಂಗ್ ಬೇರೆ ಎಲ್ಲ ನೋಟಿಫಿಕೇಶನ್ ಗ್ರೂಪ್ C ಸಿಲೆಬಸ್ ಇರ್ಬೋದು, ಟೀಚರ್ಸು, ಪೊಲೀಸ್ ರಿಕ್ರೂಟ್ಮೆಂಟು ಎಲ್ಲನೂ KE ಕೊಡಲಿ. ಯಾವುದೇ ಕಾರಣಕ್ಕೂ ಇವಾಗಿರೋಂಥ ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, ಲ್ಯಾಂಡ್ ಸರ್ವೇರ್ದಿರ್ಬೋದು, ಮತ್ತು ಇವಾಗ ವೆಟರ್ನರಿ ಆಫೀಸರು, KPSC ಯಾವ ಎಕ್ಸಾಮು ಮಾಡೋದು ಬೇಡ ಸರ್. ಯಾಕೆಂದರೆ ಇಲ್ಲಿವರೆಗೂ ಸಾಕಷ್ಟು ಕರಪ್ಷನ್ ಮಾಡಿದ್ದಾರೆ. ಇದೊಂದು ರಿಫಾರ್ಮ್ ಅಂತ ಅಂದರೆ KPSC ಯಾವುದು ನೋಟಿಫಿಕೇಶನ್ ಕೊಡಲಿಲ್ಲ ಅಂತಂದರೆ ಅದೇ ಒಂದು ದೊಡ್ಡ ರಿಫಾರ್ಮು. ಸರ್ಕಾರಕ್ಕೆ ಸಾಕಷ್ಟು ಕೆಟ್ಟ ಹೆಸರು ಬರ್ತಾ ಇದೆ. ಈ ಒಂದು ಸರ್ಕಾರ ಏನಾದರೂ ವಿದ್ಯಾರ್ಥಿಗಳ ಪರವಾಗಿ ಇದ್ದಾರೆ ಅಂತಂದರೆ ಇವಾಗ ವಿದ್ಯಾರ್ಥಿಗಳ ಪರವಾಗಿ KPSC ಯಾವುದು ನೋಟಿಫಿಕೇಶನ್ ಕೊಡ್ದಿರಾ ಈ ಒಂದು KS ನೋಟಿಫಿಕೇಶನ್ನ ಸರ್ ತನಿಖೆ ಆಗಬೇಕಿದು, ಶಿಕ್ಷೆ ಆಗಬೇಕು. ಮತ್ತು ಈ ಒಂದು ಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಬಗೆದಷ್ಟು ಬಯಲಾಗ್ತಾ ಇದೆ ಈ KPSCಯ ಕರ್ಮಕಾಂಡ. ದೇವನಹಳ್ಳಿ ಹೈದರಾಬಾದ್ನಲ್ಲಿ KS ಎಕ್ಸಾಮ್ ನಡೀತಾ ಅನ್ನೋ ಪ್ರಶ್ನೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಈ ಅಧಿಕಾರಿಗಳು ಬರೆಸಿದ್ರ
ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಬಹಳ ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾ ಇದೆ. ತಮಗೆ ಬೇಕಾದವರನ್ನ ಕರೆಸಿ ಪರೀಕ್ಷೆಯನ್ನ ಬರೆಸಿದ್ದಾರೆ ಅಂತ ಆರೋಪಗಳನ್ನ ಮಾಡ್ತಾ ಇದೆ. ಮೇನ್ ಆನ್ಸರ್ ಶೀಟ್ ತಗೊಂಡು ಹೋಗಿ ಬರೆಸಿದ್ದಾರೆ. ತನಿಖೆಗೆ ಆಗ್ರಹಿಸಿದ್ದಾರೆ ಈಗ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ. ಆ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಮಾತಾಡಿದ್ದಾರೆ. ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ. ಇವರು KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಇದು 100% ಇದು KPSC ನಡೆಸಿರೋಂಥ KS ಎಕ್ಸಾಮ್ಸಲ್ಲಿ ಇದು ಭ್ರಷ್ಟಾಚಾರ ಆಗಿದೆ. ಇದ್ರ ಮೇಲೆ ತನಿಖೆ ಆಗಲೇಬೇಕು ಸರ್. ಮತ್ತು ಯಾವ್ಯಾವ ರೀತಿ ಕರಪ್ಷನ್ ಆಗಿದೆ, ಮೇನ್ಸ್ ಕ್ವಶನ್ ಪೇಪರ್ ಎಲ್ಲೆಲ್ಲಿ ತೊಗೊಂಡೋಗಿ ಬರ್ಸಿದ್ದಾರೆ. ದೇವನಹಳ್ಳಿ, ಹೈದರಾಬಾದು ಕ್ವಶನ್ ಪೇಪರ್ ಒಂದು ವಾರ ಮುಂಚೆನೇ ಇದು ಮೇನ್ಸ್ ಆನ್ಸರ್ ಶೀಟ್ಸ್ ಏನಿದೆ ಸರ್, ಮೇನ್ಸ್ ಆನ್ಸರ್ ಶೀಟ್ನ ಇವ್ರು ತೊಗೊಂಡೋಗಿದ್ದಾರೆ. ಬುಕ್ಲೆಟ್ನ ತೊಗೊಂಡೋಗಿ ಬರ್ಸ್ಕೊಂಬಂದು ಕೊಟ್ಟಿದ್ದಾರೆ. ಇವರು KPSCಗೆ ವಾಪಸ್ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿ ಮತ್ತು ಹೈದರಾಬಾದ್ ಸರ್. ಇದೆಲ್ಲ ತನಿಖೆ ಆಗ್ಬೇಕು ಸರ್. 100% ಮೇನ್ಸ್ ಎಕ್ಸಾಮ್ ಸರ್ ಇದು. ಈಗ ಅದೆಲ್ಲ ತನಿಖೆ ಆದರೆ 100% ಸಿಗ್ತಾರೆ ಸರ್. ಶಿಕ್ಷಣ ಸಚಿವರೇ, ಇದು ನೀವು ಮಿಸ್ ಮಾಡದೆ ನೋಡ್ಲೇಬೇಕಾದಂತ ಸ್ಟೋರಿ. ಮಕ್ಕಳ ಆಯೋಗ ಕೂಡ ಗಮನ ಹರಿಸಬೇಕಾಗಿರುವಂತ ಕರುಣಾಜನಕ ಕಥೆ ಇದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದೆಂತ ಶಿಕ್ಷೆಯ ಸಂಕೋಲೆ ಅನ್ನುವಂಥ ಪ್ರಶ್ನೆ. ಕಲಿಯುವಂಥ ಕೈಗಳು, ಇಂಥ ಕೈಗಳಿಗೆ ಕೆಲಸ ಕೊಟ್ಟಿದ್ಯಾರು? ಶಾಲೆಗೆ ಹೋಗೋದು ಕಲಿಯೋದಕ್ಕೆ, ಜೊತೆಗೆ ಕಲಿತಾರೆ ಅನ್ನುವಂಥ ಧೈರ್ಯದಲ್ಲಿ ವಿದ್ಯಾರ್ಥಿಗಳನ್ನ ಪೋಷಕರು ಕಳುಹಿಸಿಕೊಡ್ತಾರೆ. ಆದರೆ ಅಲ್ಲಿ ಆಗ್ತಾ ಇರೋದೇನು, ಅಲ್ಲಿ ಮಾಡ್ತಾ ಇರೋದೇನು ಅನ್ನೋ ಪ್ರಶ್ನೆ, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಈ ಕಲಿಯುವಂಥ ಕೈಗಳಿಗೆ ಪೆನ್ ಹಿಡಬೇಕಾದಂಥ ಕೈಗಳಿಗೆ, ಪೆನ್ಸಿಲ್ ಹಿಡಿದು ಬರಿಬೇಕಾದಂಥ ಕೈಗಳಿಗೆ, ಆ ಕೈಗಳಲ್ಲಿ ಕ್ಲೀನಿಂಗ್ ಕೆಲಸ ಮಾಡಿಸ್ತಾ ಇದ್ದಾರೆ. ಕೈಯಲ್ಲಿ ಪೊರಕೆ ಇದೆಲ್ಲ ಕೊಟ್ಟು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಂದ ಶೌಚಾಲಯದ ಸ್ವಚ್ಛತೆಯನ್ನು ಮಾಡಿಸಲಾಗಿದೆ. ಸರ್ಕಾರಿ ಶಾಲೆಯ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯನ್ನು ಉನ್ನತ ದರ್ಜೆಗೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಪಡ್ತಾ ಇದೆ ಅಂತ ಹೇಳ್ತಾ ಇರೋದಷ್ಟೇ. ಆದರೆ ಅಲ್ಲಿ ಅಸಲಿಗೆ ನಡೀತಾ ಇರೋದೇನು? ಸರ್ಕಾರಿ ಶಾಲೆ ಮಕ್ಕಳಿಂದ ಶೌಚಾಲಯದ ಸ್ವಚ್ಛತೆಯನ್ನು ಮಾಡಿಸಲಾಗಿದೆ. ಬಾಳೆಹಣ್ಣಿನ ಆಮಿಷ ಒಡ್ಡಿ ಶೌಚಾಲಯವನ್ನು ಕ್ಲೀನ್ ಮಾಡಿಸಿದ್ದಾರಂತೆ. ವಿಜಯನಗರದ ಹಗರಿಬೊಮ್ಮನಹಳ್ಳಿಯ ಹಂಪಾಪಟ್ಟಣದಲ್ಲಿ ಇರುವಂತಹ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಉಮೇಶ್ ಸ್ವಚ್ಛತೆಗೆ ಆದೇಶ ಕೊಟ್ಟಿರೋದು. ಈ ಸ್ವಚ್ಛತೆ ಮಾಡಿಸಿರೋರನ್ನ ಯುವಕರು ಪ್ರಶ್ನೆ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಶಿಕ್ಷಕನ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಗ್ರಾಮಸ್ಥರು ಈಗ ದೂರನ್ನ ಕೊಟ್ಟಿದ್ದಾರೆ. ಶಿಕ್ಷಕರ ಅಮಾನತಾಗಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡಿರೋದು, ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ ನೋಡಿ. ಶಿಕ್ಷಣ ಸಚಿವರೇ ಈ ಸ್ಟೋರಿಯನ್ನ ಗಮನಿಸಲೇಬೇಕು. ಮಕ್ಕಳಿಗೊಂದು ಬಾಳೆಹಣ್ಣು ಕೊಡ್ತೀನಿ, ತಿನ್ನೋದಕ್ಕೆ ಕೊಡ್ತೀನಿ ಅಂತ ಟಾಯ್ಲೆಟ್ ಕ್ಲೀನಿಂಗ್ ಕೆಲಸ ಮಾಡಿಸ್ತಾ ಇದ್ದಾರೆ. ಏನಂತ ಬೈದೆ? ಎನ್ನೆಲ್ಲ ತೊಳಿಬಾರ್ದು ಅಂತ ಅಂದ. ಅದನ್ನ ಯಾರು ತೊಳೆ ಅಂದ್ರಂತ ಕೇಳಿದ್, ಏನಂತ ಹೇಳಿದ? ಉಮೇಶ್ ಸರ್ ಹೇಳ್ಯಾರಂತ. ಅದನ್ನ ಕೈ ಹಾಕಿ ಎಲ್ಲ ತೊಳೆದ್ನ ಏನು ಮಾಡಿದತ್ತ? ಅದನ್ನೆಲ್ಲ ಒಳಗೆಲ್ಲ ಕೈ ಹಾಕಿ ತೊಳೆದ. ಇದೆಲ್ಲ ಗಲೀಜ್ ಹಿಂಗೆ ಮುಟ್ಬಾರ್ದಪ್ಪ, ಅದಕ್ಕೆಲ್ಲ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಅವ್ರು ಬೇರೆ ಇರ್ತಾರೆ ಮಾಡೋರಂತ ಹೇಳಿದ್ನ ಇಲ್ಲ ನಾನು. ಬೇರೆ ಯಾರು ಹೇಳ್ಯಾರಂದ್ರೆ ಹೆಡ್ ಮಾಸ್ಟರ್ ಹೇಳ್ಯಾರನ್ನ. ಏನಂದಲ್ಲ ಹೆಡ್ ಮಾಸ್ಟ್ರು? ಟಾಯ್ಲೆಟ್ ಕ್ಲೀನ್ ಮಾಡಕ್ಕಿದ್ನಲ್ಲ ಆತ. ರಿಸೆಪ್ಷನ್ಗೆ ಸರಿ. ಯಾರಂದ್ರು? ಉಮೇಶ್. ಏನ ಬಾತ್ರೂಮ್? ಅದಕ್ಕೆ ನೀವೇನು ಮಾಡಿದ್ರಿ? ತೊಳೆದ್ರೆ ಇವಟ್ಲಿಂದ ತೊಳಿಬಾರ್ದನು? ಜಾಣ್ರ ಆಗ್ಬೇಕನು? ಇಲ್ಲ ಸರ್ ನಾವು ತೊಳೆದಲ್ಲಿ ಇವತ್ತು ಮಾಸ್ಟರ್ ಬೇರೆ ಬೈತಾರೆ ಜನ ಊರಾಗ ಅಂತ ಅನ್ಬೇಕನು ಅಷ್ಟ. ಇವಟ್ಲಿಂದ ಬಾಳೆಹಣ್ಣು ರೊಕ್ಕ 10 ರೂಪಾಯಿ ಕೊಟ್ಟು ತೊಳಿಬಾರ್ದು. ಅವತ್ತೇನೇನು ಬಾಳೆಹಣ್ಣು ಒಂದ ಕೊಟ್ರು, ಮತ್ತೇನು ರೊಕ್ಕ ಕೊಡಲಿಲ್ಲ ಹೌದಂದ್ರೆ ಅಷ್ಟಲ್ಲ, ಏನು ಮಾಡಿಲ್ಲಲ್ಲ, ಅದೆಲ್ಲ ಅಷ್ಟು ಕ್ಲೀನ್ ಮಾಡಿದ್ರಲ್ಲ. ಹಾಂ ಏನು ಬಾತ್ರೂಮ್? ಅದಕ್ಕೆ ನೀವೇನು ಮಾಡಿದ್ರಿ? ತೊಳೆದ್ರೆ ಇವಟ್ಲಿಂದ ತೊಳಿಬಾರ್ದನು? ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.